of departments, esteemed faculty members, students, and my dear friends. We are delighted to welcome you all to the orientation program for the academic year 2025-26. Myself Santhya with my co-host Saifna from second year science. Today, Great occasions become memorable in the presence of great personalities. and I'm proud. Let us invite Srimati Lavina to make the distribution. कामादिवर्गरहिता योमादि सर्वव्याप्ता सतता निर्भीता रामचन्द्रन निजदूता रामचन्द्रन निजदुनसिग सुख सोमवतुरुत पामरा शरीर गम्भीरा कुठारा दुर्जनवन कुठारा निर्जर मणिदयपार वार उधार नरग परिहार नरग ಮಾಡಿದೆ ಪ್ರಾಣನಾಥ ಜಯ ವಿಠಲನ ವಿಠಲ ಗೌರವಿಸುವುದು ಹೇಗೆ? ಸಂಸ್ಕಾರ ಸಂಸ್ಕೃತಿಯೊಂದಿಗೆ ಶಿಕ್ಷಣದ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮವನ್ನು ನಾವಿಂದು ಹಮ್ಮಿಕೊಂಡಿದ್ದೆವು. ಪ್ರೇರಣೆ ಎಂದರೆ ಯಾವುದೇ ವ್ಯಕ್ತಿಯನ್ನ ನಿರ್ದಿಷ್ಟ ಗುರಿಯತ್ತ ಕೊಂಡೊಯ್ಯುವ ಹಾಗೂ ಕ್ರಿಯಾಶೀಲಗೊಳಿಸುವ ಆಂತರಿಕ ಬಾಹ್ಯವಾಗಿ ಪ್ರಚೋದಿಸಿ ಕಾರ್ಯನಿರ್ವಹಿಸುವಂತೆ ಮಾಡುವುದಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸುತ್ತಿರುವಂತಹ ಸಂಸ್ಥೆಗಳು ಶ್ರೀ ಶಾರದಾ ಪೀಠಂ ಶೃಂಗೇರಿ, ತಾಲೂಕು ಒಕ್ಕಲಿಗರ ಸಂಘ ನರಸಿಂಹರಾಜಪುರ, ಹಳೆ ವಿದ್ಯಾರ್ಥಿ ಸಂಘ ಡಿಸಿಎಂಸಿ ಶಾಲೆ, ಶಾಲಾ ಶಿಕ್ಷಣ ಇಲಾಖೆ ನರಸಿಂಹರಾಜಪುರ. ಪ್ರಾತಸ್ಮರಣೀಯರಾದ ಈ ಶಾಲೆಯ ಸಂಸ್ಥಾಪನೆಗೆ ಕಾರಣಕರ್ತರು ಹಾಗೆ ಈ ಸಂಸ್ಥೆಯನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸತಕ್ಕಂತಹ ದಿವಂಗತ ಎಚ್.ಟಿ. ರಾಜೇಂದ್ರ ಸರ್ ಅವರನ್ನು ಸ್ಮರಣೆ ಮಾಡ್ತಾ, ಹಾಗೆ ಈಗಾಗಲೇ ಸ್ವಾಗತ ಮಾಡಬೇಕಾದ್ರೆ ಹೇಳಿದರು, ನಾವು ರೋಟರಿ ಸಭೆಯಲ್ಲಿ ಒಂದು ತಿಂಗಳ ಹಿಂದೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಚರ್ಚೆಯನ್ನು ಮಾಡಿದಾಗ ಸಂಘೇ ಶಕ್ತಿ ಕಲಯುಗೆ ಹೇಳ್ತಾರೆ. ಅಂದರೆ ಸಾಂಘಿಕ ಶಕ್ತಿಯಿಂದ ಕಲಿಯುಗದಲ್ಲಿ ಏನಾದರೂ ಬೇಕಾದರೂ ಮಾಡ್ಬೋದು ಅಂತೇಳಿ. ಬರೀ ರೋಟರಿಯಿಂದ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಇಷ್ಟು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ನಮಗೆ ಸಹಾಯ ಹಸ್ತವನ್ನು ಚಾಚಿದವರು DCMC ವಿದ್ಯಾಸಂಸ್ಥೆ. ಮುಕ್ತಕಂಠದಿಂದ ಅವರನ್ನು ಇಲ್ಲಿ ನಾನು ಪ್ರಶಂಸೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಶ್ರೀ ಶಾರದಾ ಪೀಠಂ ಶೃಂಗೇರಿ, ತಾಲೂಕು ಒಕ್ಕಲಿಗರ ಸಂಘ ನರಸಿಂಹರಾಜಪುರ, ಹಳೆ ವಿದ್ಯಾರ್ಥಿ ಸಂಘ DCMC ಶಾಲೆ, ಹಾಗೆ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎಲ್ಲರಿಗೂ ಕೂಡ ರೋಟರಿ ಕ್ಲಬ್ ವತಿಯಿಂದ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಮಕ್ಕಳೇ, ಸಾಧನೆ ಅನ್ನೋದು ಸಾಧಿಸುವವರ ಸೊತ್ತೆ ಹೊರತು ಸೋಮರಿಗಳ ಸೊತ್ತಲ್ಲ. ಯಾಕೆಂತ ಕೇಳಿದರೆ, ಒಂದಷ್ಟು ನನಗೆ ಕೊಟ್ಟಿರುವಂಥ ಸಮಯ 5 ನಿಮಿಷದಲ್ಲಿ ಒಂದಷ್ಟು ವಿಚಾರಗಳನ್ನು ತಮ್ಮಿಂದ ಪ್ರಸ್ತುತಪಡಿಸಲಿಕ್ಕೆ ಬಯಸ್ತೇನೆ. SSLC ಅನ್ನೋದು ವಿದ್ಯಾರ್ಥಿ ಜೀವನದ ಒಂದು ಪ್ರಮುಖವಾದ ಘಟ್ಟ. ತಾವೆಲ್ಲರೂ ಕೂಡ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಮಕ್ಕಳೇ, ಥಾಮಸ್ ಆಲ್ವಾ ಎಡಿಸನ್ ಕೇಳಿದ್ರಿ,
ದಟ್ಟ ಬಾಲಕ ಅಂತ ಹೇಳಿ ಶಾಲೆಯಿಂದ ಹೊರ ಹಾಕಲ್ಪಟ್ಟಿರ್ತಕ್ಕಂತಹ ವಿದ್ಯಾರ್ಥಿ ಮುಂದೊಂದು ದಿವಸ ಈ ಕತ್ತಲನ್ನು ಕೂಡ ಬೆಳಕನ್ನಾಗಿಸಿದ ಕೀರ್ತಿ ಅವನಿಗೆ ಸಲ್ಲುತ್ತೆ. ಅದೇ ಥರ ಆರ್ಕಿಮಿಡೀಸ್, ತಾವೆಲ್ಲ ಕೇಳಿದ್ರಿ, ಪ್ಲವನ ನಿಯಮ 2πr ಅದನ್ನು ಕಂಡುಹಿಡಿದಿರ್ತಕ್ಕಂಥ ಅಭೂತಪೂರ್ವ ವಿಜ್ಞಾನಿ. ನನಗೆ ಒಂದು ಸನ್ನೆ ಕೋಲನ್ನು ಕೊಡಿ, ಅದಕ್ಕೆ ಸಪೋರ್ಟ್ ಆಗಿರ್ಲಿಕ್ಕೆ ಒಂದು ಸಣ್ಣ ಕಲ್ಲನ್ನು ಕೊಡಿ, ಇಡೀ ಭೂಮಿಯನ್ನೇ ಎತ್ತು ಬರಲೆ ಅಂತ ಹೇಳಿ ಆ ಮಹಾನ್ ವ್ಯಕ್ತಿ ಹೇಳಿದ್ರೆ ಆತ್ಮವಿಶ್ವಾಸವನ್ನು ಎದ್ದು ಕಾಣುತ್ತೆ. ಹಾಗೆ ಯಾವುದೋ ಒಂದು ಸೈಕಲ್ ಶಾಪ್ನಲ್ಲಿ ಸೈಕಲ್ಗೆ ಪಂಚರ್ ಹಾಕಿ ಗಾಳಿ ಇದ್ದಂತಹ ವ್ಯಕ್ತಿ ಮುಂದೊಂದು ದಿವಸ ಸಣ್ಣ ಸೂಜಿಯಿಂದ ಹಿಡಿದು ದೊಡ್ಡ ದೊಡ್ಡ ಯಂತ್ರಗಳವರೆಗೆ ತಯಾರು ಮಾಡ್ತಕ್ಕಂಥ ದೊಡ್ಡ ಕಂಪನಿಯನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಟಿ.ವಿ. ಸುಂದರಂ, TVS ತಾವೆಲ್ಲ ಕೇಳಿದಿರಿ. ಯಾವುದೋ ಪೆಟ್ರೋಲ್ ಬಂಕ್ನಲ್ಲಿ ಗಾಡಿಗಳಿಗೆ ಪೆಟ್ರೋಲ್ ಹಾಕ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಮುಂದೊಂದು ದಿವಸ ಭಾರತ ಏನು ಪ್ರಪಂಚವೇ ಬೆರಗು ಕಣ್ಣಿಂದ ನೋಡುವಂತಹ ಒಂದು ಅತಿ ದೊಡ್ಡ ಸಂಸ್ಥೆಯ ಹುಟ್ಟಿಗೆ ಕಾರಣನಾಗಿರ್ತಕ್ಕಂತಹ ಧೀರುಭಾಯಿ ಅಂಬಾನಿ ಬಗ್ಗೆ ನಾನು ಹೇಳ, ರಿಲಯನ್ಸ್ ಕಂಪನಿ ಬಗ್ಗೆ. ಹಾಗೆ ಬೇರೆ ನಾವು ದೂರ ಹೋಗೋದು ಬೇಡ. ಇದೇ ಶಾಲೆಯಲ್ಲಿ ಇಲ್ಲೇ ಪಕ್ಕದ ಶೆಟ್ಟಿಕೊಪ್ಪದಲ್ಲಿ ಬಡತನದ ಬೇಗೆಯಲ್ಲಿ ಹುಟ್ಟಿ ನಂತರ ಶಿಕ್ಷಣವನ್ನು ಪಡೆದು ಇದೇ ಶಾಲೆಯಲ್ಲಿ ಹಲವು ವರ್ಷಗಳ ಹಿಂದೆ ಕೆಲವು ಸಮಯ ಶಿಕ್ಷಕಿಯಾಗಿದ್ದ ನನ್ನ ಪ್ರೀತಿಯ ಶಿಷ್ಯೆಯೂ ಆಗಿರ್ತಕ್ಕಂತಹ ಈಗ ಜಿಲ್ಲಾಧಿಕಾರಿಗಿಂತಲೂ ಹೆಚ್ಚಿನ ಸ್ಥಾನಮಾನವನ್ನು ಹೊಂದಿ ಹುಬ್ಬಳ್ಳಿಯ ಹೆಸ್ಕಾಂನ MD ಆಗಿರುವಂತಹ ML ವೈಶಾಲಿಯ ಬಗ್ಗೆ ಹೇಳ. ಸಾಕಷ್ಟು ಜನ ಸಾಧನೆ ಮಾಡಿದ್ದಾರೆ ಮಕ್ಕಳೇ. ಆದರೆ ಒಂದು ಮಾತಿದೆ, ಕರ್ಣ ಕೊಟ್ಟು ಕೆಟ್ಟ, ದುರ್ಯೋಧನ ಕೊಡದೆ ಕೆಟ್ಟ, ಧರ್ಮರಾಜ ಜೂಜಾಡಿ ಕೆಟ್ಟ, ದ್ರೌಪದಿ ನಕ್ಕು ಕೆಟ್ಟಳು, ಭೀಷ್ಮ ಮಾತನಾಡದೆ ಕೆಟ್ಟ, ಧೃತರಾಷ್ಟ್ರ ಮೌನ ವಹಿಸಿ ಕೆಟ್ಟ, ಶಕುನಿ ತಂತ್ರದಿಂದ ಕೆಟ್ಟ, ಕುಂತಿ ಮಂತ್ರದಿಂದ ಕೆಟ್ಟಳು, ಶಂತನು ಬೇಟೆಯಾಡಿ ಕೆಟ್ಟ, ಅಭಿಮನ್ಯು ಅರ್ಧ ವಿದ್ಯೆಯಿಂದ ಕೆಟ್ಟ, ಅಶ್ವತ್ಥಾಮ ಅವಿವೇಕದಿಂದ ಕೆಟ್ಟ. ಈ ಎಲ್ಲ ಕೆಟ್ಟವರ ಮಧ್ಯೆ ನಮಗೆ ಸಿಕ್ಕಿದ್ದು ಸುಂದರವಾದ ಮಹಾಭಾರತ ಹಾಗೂ ಭಗವದ್ಗೀತೆ. ಇವುಗಳನ್ನು ಸರಿಯಾಗಿ ಓದದೆ ಮೊಬೈಲ್ ಹುಚ್ಚಿನಿಂದ ಮಕ್ಕಳೇ. ಹಾಗೆ ಮರದ ಮೇಲೆ ಕುಳಿತಿರುವಂತಹ ಪಕ್ಷಿಗೆ ಕೊಂಬೆ ಮುರಿದು ಬೀಳುತ್ತೆ ಅನ್ನುವಂತಹ ಭಯ ಇಲ್ಲ. ಯಾಕೆಂತ ಹೇಳಿದರೆ ಅದು ನಂಬಿರುವುದು ಕೊಂಬೆಯನ್ನಲ್ಲ, ತನ್ನ ರೆಕ್ಕೆಯನ್ನ. ಅಂದರೆ ಇಲ್ಲಿ ಆತ್ಮವಿಶ್ವಾಸ ಬಹಳ ಮುಖ್ಯ ಮಕ್ಕಳೇ. ಇವತ್ತು ಸುಮಾರು 2 ಗಂಟೆಗಳ ಕಾಲ ನಿರರ್ಗಳವಾಗಿ ನಿಮಗೆ ನಾವೇನು ವಿಚಾರಗಳನ್ನು ಹೇಳಿದ್ವಿ, ಯಾವ ವಿಷಯದ ಬಗ್ಗೆ ಮಾತಾಡಲಿಕ್ಕಿದ್ದಾರೆ ಅಂತ ಹೇಳಿ ಮಹಾನ್ ವ್ಯಕ್ತಿ ಬಂದಿದ್ದಾರೆ, ಪ್ರಚಂಡ ವಾಗ್ಮಿ. ಈಗಾಗಲೇ ನೀವು ಯೂಟ್ಯೂಬ್ಗಳಲ್ಲಿ, ಟಿವಿಗಳಲ್ಲಿ ಅವರ ಸಂದರ್ಶನಗಳನ್ನು, ಅವರ ಉಪನ್ಯಾಸಗಳನ್ನು ಕೇಳಿರ್ತೀರಿ. ಬಹುಶಃ ಆ 2 ಗಂಟೆಯ ಉಪನ್ಯಾಸವನ್ನು ತಾವು ಕೇಳಿದಲ್ಲಿ ತಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ತಕ್ಕಂಥ ಅವಕಾಶಗಳು ಎಂದಾಗ್ಬೋದು. ಅವರು ಹೇಳುವಂಥ ಒಂದೊಂದು ಶಬ್ದವು ಕೂಡ ಮುಂದಿನ ಭವಿಷ್ಯದ ನಿಮ್ಮ ದಾರಿಗೆ ಒಂದೊಂದು ಮೆಟ್ಟಿಲಾಗ್ಬೋದು ಅಂತ ಹೇಳ್ತಾ ರೋಟರಿ ನಡೆದು ಬಂದಂತಹ ದಾರಿಯ ಬಗ್ಗೆ ಒಂದೇ ಒಂದು ನಿಮಿಷದಲ್ಲಿ ಹೇಳಿ ಮುಗಿಸ್ತೇನೆ. ಮಕ್ಕಳೇ, 1905ನೇ ಇಸ್ವಿಯಲ್ಲಿ ಅಮೆರಿಕದ ಚಿಕಾಗೋ ನಗರದಲ್ಲಿ ಒಬ್ಬ ವ್ಯಕ್ತಿ ಈ ಸಂಸ್ಥೆಯನ್ನು ಒಂದು 4 ಜನ ಸಮಾನ ಮನಸ್ಕರೊಂದಿಗೆ ಪ್ರಾರಂಭ ಮಾಡಿದರು. ಪೌಲ್ ಹ್ಯಾರಿಸ್ ಅಂತ ಹೇಳಿ. ನಂತರದ ದಿನಗಳಲ್ಲಿ 1912ನೇ ಇಸ್ವಿಗೆ ಅದು ವಿಶ್ವವ್ಯಾಪಿ ಆಯಿತು. ಹಾಗೆ 1920ನೇ ಇಸ್ವಿಗೆ ಭಾರತಕ್ಕೆ ಬಂತು. 1928ನೇ ಇಸ್ವಿಯಲ್ಲಿ ಏನು ರೋಟರಿ ಇಂಟರ್ನ್ಯಾಷನಲ್ ಫೌಂಡೇಶನ್ ಅನ್ನೋದು ಪ್ರಾರಂಭ ಆಯಿತು. ಪ್ರಪಂಚದಲ್ಲಿ 35,000ಕ್ಕೂ ಹೆಚ್ಚು ರೋಟರಿ ಕ್ಲಬ್ಗಳನ್ನು ಹೊಂದಿದೆ. ಅದರಲ್ಲಿ ನಮ್ಮ NR-ಪುರದ ರೋಟರಿ ಕ್ಲಬ್ ಕೂಡ ಒಂದು. ಸುಮಾರು ಇವತ್ತಿನ ದಿವಸ ಪ್ರಪಂಚದಲ್ಲಿ ಪೋಲಿಯೋ ರೋಗ ನಿವಾರಣೆ ಆಗಿದೆ. ಒಂದು ಕಾಲದಲ್ಲಿ ಪ್ರಪಂಚದೆಲ್ಲೆಡೆ ಇದು ವ್ಯಾಪಿಸಿತ್ತು, ಆದರೆ ನಿವಾರಣೆ ಆಗಿದೆ ಅಂತಂದರೆ ಅದಕ್ಕೆ ರೋಟರಿ ಸಂಸ್ಥೆ ಕಾರಣ. ಈಗ ಪ್ರಪಂಚದಲ್ಲಿ ಕೇವಲ 4 ಜನ ಮಾತ್ರ ಪೋಲಿಯೋ ಪೀಡಿತರಿದ್ದಾರೆ. 3 ಜನ ಅಫ್ಘಾನಿಸ್ತಾನದಲ್ಲಿ, ಒಬ್ಬರು ಪಾಕಿಸ್ತಾನದಲ್ಲಿ. ಅದು ಬಿಟ್ಟರೆ ಪ್ರಪಂಚದ ಬೇರೆ ಎಲ್ಲೂ ಕೂಡ ಪೋಲಿಯೋ ಕಾಯಿಲೆ ಗ್ರಸ್ತರು ಯಾರೂ ಇಲ್ಲ. ಬಹುಶಃ ಅದನ್ನು ಹೋಗಲಾಡಿಸಲಿಕ್ಕೆ ರೋಟರಿ ಸಂಸ್ಥೆ ಬಹಳ ದೊಡ್ಡ
ಕೊಡುಗೆಯನ್ನು ಕೊಟ್ಟಿದೆ ಅಂತೇಳಿ ಹೆಮ್ಮೆಯಿಂದ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. ನೀವು ಈ 2 ಗಂಟೆ ಸಮಯವನ್ನು ಖಂಡಿತ ನಿಮ್ಮ ಗಮನವನ್ನು ಬೇರೆ ಕಡೆ ಹರಿಸದೆ ಅವರ ಮಾತನ್ನು ತಾವೆಲ್ಲ ಕೇಳಿದಲ್ಲಿ ನಮ್ಮೆಲ್ಲರ ಪ್ರಯತ್ನ ಸಾರ್ಥಕ ಆಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ನಮನಗಳನ್ನು, ವಂದನೆಗಳನ್ನು, ಕೃತಜ್ಞತೆಗಳನ್ನು ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, sir. Your words have set a clear direction and meaningful context for today's program. This ceremonial lighting of lamp reflects our commitment to truth, learning, and progress. Auspicious lamp lighting ceremony. ನಮ್ಮ ಆರಾಧ್ಯ ದೇವತೆಯಾದ ಉದ್ಭವಗಳ ಸಹಿತ ಶಿಖಾರ್ವ ನಮೋನೇಶ್ವರರು, ಸದ್ಗುರುಗಳು, ಶಿವಾದಿ ದೇವತೆಗಳು, ವಿದ್ಯಾದಿ ದೇವತೆ ಶಾಲೆಗಳು, ಸದ್ಗುರು ಪರಂಪರೆಗಳು ಶಿರಸಾಷ್ಟಾಂಗ ಸಲ್ಲಿಸಿದ ಇವತ್ತಿನ DCMC ಶಾಲೆಯ ಪ್ರಾಂಗಣದಲ್ಲಿ ರೋಟರಿ ಸಂಸ್ಥೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಸೇರಿ ಸಂಕಲ್ಪಿಸಿರುವ ಒಂದು ಪ್ರೇರಣಾ ಈ ಕಾರ್ಯಕ್ರಮದ ಸಮಾರಂಭದ ವೇದಿಕೆಯ ಅಧ್ಯಕ್ಷರಾಗಿರುವ ಕರ್ನಾಟಕ ರೋಟರಿ ಸಂಸ್ಥೆಯ ಅಧ್ಯಕ್ಷರು ಜಗಳ ಆಡೋದು ಕಸ್ತೂರಿ ಮೃದುವಾಗಿ ಗುದ್ದಾಡು, ಯಾಕೆಂದರೆ ಅದರೊಟ್ಟಿಗೆ ಗುದ್ದಾಡಿದರೆ ನಮ್ಮ ಮೈ ಪರಿಮಳವಾಗುತ್ತಂತೆ. ಹಾಗೆ ಒಡನಾಡಿದರೆ ಜ್ಞಾನವಂತರೊಟ್ಟಿಗೆ ಒಡನಾಡು, ಅವರ ಸಹವಾಸದಲ್ಲಿರು, ನೀನು ಜ್ಞಾನವಂತರಾಗ್ತಿ ಅಂತ ಇದೇ ಹೇಳಿದ ಮಾತು. ತಮ್ಮ ಅದ್ಭುತವಾದ ಅನುಭವ, ಜ್ಞಾನ ಸಂಪನ್ನತೆ, ಆಧ್ಯಾತ್ಮದ ಒಂದು ಸದಾಕಾಲ ಚಿಂತನೆ ಮತ್ತು ಅದನ್ನು ಅರ್ಥಪೂರ್ಣವಾಗಿ ಅರ್ಥೈಸಿಕೊಂಡು ತಾನು ಮಾತ್ರ ಅರ್ಥ ಮಾಡಿಕೊಳ್ಳದೆ ಸಮಾಜಕ್ಕೆ ಅರ್ಥವಾಗುವ ರೀತಿಯಲ್ಲಿ ಅದನ್ನು ಬಿತ್ತರಿಸಿ ಅನೇಕರ ಹಿರಿಯರ ಜೀವನಕ್ಕೆ, ಮಧ್ಯವಯಸ್ಕರ ಜೀವನಕ್ಕೆ, ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪವಾಗಿ ಇವತ್ತು ದಿಕ್ಸೂಚಿ ಭಾಷಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ದಾಮೋದರ ಶರ್ಮಾ ಅವರು, ವೇದಿಕೆಯಲ್ಲಿರುವಂತಹ ಎಲ್ಲ ಹಾಗೂ ವೇದಿಕೆ ಕೆಳಗಿರುವಂತಹ ಎಲ್ಲ ಗಣ್ಯರು ಹಾಗೂ ವಿವಿಧ ಸಂಘ ಪದಾಧಿಕಾರಿಗಳು ಹಾಗೂ ವಿವಿಧ ಶಾಲೆಗಳಲ್ಲಿ ಬಂದಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಹಾಗೂ DCMC ಶಾಲೆಯ ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ಮಾಧ್ಯಮದ ಮಿತ್ರರೇ, ಏಕೆಂದರೆ ನಾವು ಮಾಡಿದಂಥ ಯಾವುದೇ ಕೆಲಸವನ್ನು 100 ಜನರಿಂದ 1000 ಜನಕ್ಕೆ 10,000 ಜನಕ್ಕೆ ತಲುಪಿಸುವಂಥ ಕೆಲಸ ಮಾಡುವಂಥದ್ದು ನಮ್ಮ ಮಾಧ್ಯಮದ ಮಿತ್ರರು. ಅವರ ನಿಸ್ವಾರ್ಥ ಸೇವೆ, ನಾವು ಮಾಡುವಂಥ ಕೆಲಸ ಜಾಸ್ತಿ ಜನಕ್ಕೆ ತಲುಪಿ ಅದೊಂದು ಪ್ರೇರಣೆ ಆಗುವಂಥ ರೀತಿಯಲ್ಲಿ ಮಾಡುವಂಥ ಶ್ರೇಷ್ಠ ಕೆಲಸವನ್ನು ಮಾಡ್ತಿರೋದು ಮಾಧ್ಯಮ ಮಿತ್ರರು. ಎಲ್ಲರಿಗೂ ಪ್ರೀತಿಯ ಧನ್ಯವಾದ. ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಬಹುದು ಸಂಕಲ್ಪಿಸಿದ್ದು ರೋಟರಿ ಸಂಸ್ಥೆ. ಈಗಾಗಲೇ ನಮ್ಮ ಆತ್ಮೀಯರಾದ ರೋಟರಿ ಸಂಸ್ಥೆ ಯಾವ ಹುಟ್ಟು ಅಂತ ನಮ್ಮ ಒಂದು ವಿಷಯವನ್ನು ಈ ನಮ್ಮ ವಿದ್ಯಾರ್ಥಿ ಜೀವನದ ಪೂರಕವಾದ ಸಂದರ್ಭದಲ್ಲಿ 1905 ಶಿಕಾಗೋದಲ್ಲಿ
4 ಜನ ಸ್ನೇಹಿತರು ಸಮಯ ಕಳೆಯೋದಕ್ಕೋಸ್ಕರ, ಸ್ನೇಹ ಮತ್ತು ಪ್ರೀತಿಗೋಸ್ಕರ ಸೇರಿಕೊಂಡು ಸಮಯವನ್ನು ಕಳೆಯುವುದು ಹೇಗೆ ಸಂಜೆ ಹೊತ್ತಿಗೆ ಅನ್ನೋದಕ್ಕೋಸ್ಕರ ಸೇರಿಕೊಂಡು ಶುರು ಮಾಡಿದ ಒಂದು ಸಂಸ್ಥೆ ರೋಟರಿ ಸಂಸ್ಥೆ, ಸ್ನೇಹ ಮತ್ತು ಪ್ರೀತಿಗಾಗಿ ರೋಟರಿ ಸಂಸ್ಥೆ. ಅವರು ಹೀಗೆ 4 ಜನ ಸೇರಿಕೊಂಡು ಸಂಜೆ ಹೊತ್ತು ಒಂದು ಹೋಟೆಲಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇದ್ರು, ತಿಂಡಿ ತಿಂತಾ ಇದ್ರು, ಸಮಯವನ್ನು ಕಳೀತಾ ಇದ್ರು. ಒಂದು 6 ತಿಂಗಳು ಕಳೆಯುವಾಗ ಅವರಿಗೆ ಎಲ್ಲೋ ಕಡೆ ತಮ್ಮ ಈ ಸ್ನೇಹ ಮತ್ತು ಚಿಂತನೆಗಳು ನಿಂತ ನೀರಾಯಿತು. ಯಾಕಂದರೆ ಅಲ್ಲಿದ್ದಂಥ 4 ಜನ ವ್ಯಕ್ತಿಗಳು ಬೇರೆ ಬೇರೆ ವೃತ್ತಿಯವರಾಗಿದ್ದರು. ಒಬ್ಬರು ಡಾಕ್ಟರ್ ಒಬ್ಬರು ಇಂಜಿನಿಯರ್ ಆಗಿರ್ಬೋದು, ಹೀಗೆ ಬೇರೆ ವೃತ್ತಿಗಳು. ಆ ವೃತ್ತಿಗೆ ಸಂಬಂಧಪಟ್ಟ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ರು. ಅದು ಒಂದು 6 ತಿಂಗಳು ಕಳೆಯುವಾಗ ಎಲ್ಲ ಕಡೆ ನಿಂತ ನೀರಾಯಿತು ಅವರ ಚಿಂತನೆಗಳು. ಏನು ಇದರಲ್ಲಿ ಯಾಕೋ ನಾವು ಬೇಕಾಗಿದ್ದು ಸುಖ ಸಿಗ್ತಾ ಇರಲಿಲ್ಲ, ಏನು ಮಾಡೋಣ ನಾವು ಅಂತ ಒಂದು ಯೋಚನೆ ಬಂದರು ಅವರು. ಒಬ್ಬರು ಹೇಳಿದ್ರು, ನಾವು ಕೂತ್ಕೊಂಡು ಬರೀ ಕಾಫಿ ಕುಡಿಯೋದು, ನಾವು ಒಂದು ಸ್ಟ್ರೀಟ್ನಲ್ಲಿ ವಾಕ್ ಹೋಗುವ, 1 ಕಿಲೋಮೀಟರ್ ಹೋಗಿ ಬಂದು ಆನಂತರ ನಾವು ಕಾಫಿ ಕುಡಿಯೋಣ. ಒಳ್ಳೆಯದನ್ನಿಸ್ತು ಸ್ನೇಹಿತರಿಗೆ. ಈ ಕಾರ್ಯಕ್ರಮ ಶುರು ಮಾಡಿದ್ರು. ಸಂಜೆ ಹೋಗುವಾಗ ಒಂದು ಕಾರ್ನರ್ಲಿ ಒಬ್ಬ ತುಂಬ ಖುಷಿಯಾದ, ತುಂಬ ಬಡ ಪರಿಸ್ಥಿತಿಯಲ್ಲಿದ್ದಂಥ, ಮೈ ಮೇಲೆ ಸರಿ ಹೊಟ್ಟೆ ಇಲ್ಲದೆ, ಆರೋಗ್ಯ ಸರಿ ಇಲ್ಲದೆ, ಹೊಟ್ಟೆ ಇಲ್ಲದೆ, ತುಂಬ ಶೋಚನೀಯ ಸ್ಥಿತಿಯಲ್ಲಿದ್ದಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಾಣ್ತೀವಿ. ತಾವು ಚಳಿಯಲ್ಲಿ ಮುಗಿದು ಕೂತ್ಕೊಂಡಿದ್ದವರು. ಅವನು ಕಾಣುವಾಗ ಇವರಿಗೇನೋ ಒಂಥರ ಬೇಜಾರಾಗ್ತದೆ, ಪಾಪ ಅಷ್ಟು ಕಷ್ಟದಲ್ಲಿದ್ದಾನಲ್ಲ ಅಂತ. ಈ 4 ಜನ ಅವನ ಹತ್ರ ಹೋಗಿ ಒಂದು ಕೇಳ್ತಾರೆ, ಯಾಕಪ್ಪ ಹೀಗಿದೆ ಈ ಸ್ಥಿತಿಯಲ್ಲಿ, ಈ ಚಳಿಯಲ್ಲಿ ಬಟ್ಟೆಗಿಟ್ಟೆಯಲ್ಲಿ ಇದೆಯಲ್ಲ ಏನು ಅಂತ. ಅವ್ನು ಹೇಳ್ತಾರೆ, ನಾನು ತುಂಬ ಕಡು ಬಡವ, ನನಗೆ ಬಟ್ಟೆಗೂ ಇಲ್ಲ ಹೊಟ್ಟೆಗೂ ಇಲ್ಲ, ಹೊಟ್ಟೆ ತಿಂದು 4-5 ದಿನದ ಮೇಲಾಯಿತು, ತುಂಬ ಕಷ್ಟದಲ್ಲಿದ್ದೀನಿ ನಾನು ಅಂತ. ಅವ್ನು ನೋಡಿ ಕರುಣೆ ಬಂದು ಆ 4 ಜನ ಒಬ್ಬೊಬ್ಬರು ಒಂದೊಂದು ಸೇವೆಯನ್ನು ಮಾಡ್ತಾರೆ. ಒಬ್ಬ ಅವನಿಗೆ ಬೇಕಾಗಿದ್ದ ಬಟ್ಟೆ ತಂದು ಕೊಡ್ತಾನೆ, ಇನ್ನೊಬ್ಬ ಅವನಿಗೆ ಬೇಕಾಗಿದ್ದ ಶೂ ತಂದು ಕೊಡ್ತಾನೆ, ಮತ್ತೊಬ್ಬ ಅವನಿಗೆ ಕರ್ಕೊಂಡು ಊಟ ಹಾಕಿಸ್ತಾನೆ. ಹೀಗೆ ಮಾಡಿ ಅವನಿಗೊಂದು ಹಂತದ ಒಂದು ಕಂಫರ್ಟ್ ಲೆವೆಲ್ನ ಅವನು ಕ್ರಿಯೇಟ್ ಮಾಡ್ತಾನೆ. ಆ ವ್ಯಕ್ತಿ ಇದೆಲ್ಲ ಸುಖ ಸಿಕ್ಕಾಗ ತೃಪ್ತಿಯಿಂದ ಅವ್ರಿಗೆ ಹೇಳ್ತಾನೆ, ಟುಡೇ ಯು ಮೇಡ್ ಮೈ ಡೇ, ತುಂಬ ಪ್ರೀತಿಯಿಂದ. ಈ 4 ಜನ ಸ್ನೇಹಿತರಿಗೆ ಗೊತ್ತಿಲ್ಲ ಒಂದು ಅವ್ಯಕ್ತವಾದ ಒಂದು ತೃಪ್ತಿ ಮತ್ತು ಆನಂದ ಸಿಗುತ್ತೆ. ಅಂದ್ರೆ ಇಷ್ಟು ದಿನ ಅವರು ಕಾಫಿ ಕುಡಿಯೋದು, ಬಟ್ಟೆ ಹೊಡೆಯೋದು ಅವರ ಸ್ವಾರ್ಥಕ್ಕಾಗಿತ್ತು, ನಮ್ಮ ಸಮಯವನ್ನು ಕಳೆಯೋದಕ್ಕೆ ತಾವು ಸುಖ ಪಡಬೇಕಾಗಿದ್ದಂಥ ವ್ಯವಸ್ಥೆ ಆಗಿತ್ತು. ಇವತ್ತು ಅವರು ಮಾಡಿದ ಕೆಲಸ ಒಬ್ಬ ಬೇರೆ ವ್ಯಕ್ತಿಯ ಒಂದು ಸುಖವನ್ನು ನಿರ್ಮಾಣ ಮಾಡೋದಕ್ಕೆ, ಅವನ ಕಷ್ಟವನ್ನು ನೀಗಿಸುವುದಕ್ಕೆ ಮಾಡಿದ ಒಂದು ಕೆಲಸವಾಗಿತ್ತು. ಇದು ಅವರಲ್ಲಿ ಒಂದು ಹೊಸ ಉತ್ಸವವನ್ನು ಸೃಷ್ಟಿ ಮಾಡಿತು. ನಾವು ಕೂತು ಸುಮ್ಮನೆ ಕಾಫಿ ಕುಡಿಯೋದಕ್ಕಿಂತ ಊರು ತಿರುಗಿ ಬಿಟ್ಟು ಯಾರು ಕಷ್ಟದಲ್ಲಿದ್ದಾರೆ ಅವರನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡೋಣ ಅನ್ನೋ ಒಂದು ಹೊಸ ಆಯಾಮವನ್ನು ಸೃಷ್ಟಿ ಮಾಡ್ತಾರೆ ಅವರು. ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ರೋಟರಿ ತನ್ನ ನಿಜವಾದ ಅಸ್ತಿತ್ವವನ್ನು ಪಡ್ಕೊಂಡಿದ್ದು ಅಲ್ಲಿಂದ. ಅಂದರೆ ಸ್ನೇಹ ಪ್ರೀತಿಗಾಗಿ ಹುಟ್ಟಿದಂಥ ರೋಟರಿ ಸಂಸ್ಥೆ ಅದು ನಿಜವಾದ ಅಸ್ತಿತ್ವವನ್ನು ಪಡ್ಕೊಂಡಿದ್ದು ಸರ್ವಿಸ್ ಡೆವೋಷನ್, ಸ್ವಾರ್ಥರಹಿತವಾದ ಸೇವೆಗಾಗಿ ಅದು ತನ್ನನ್ನು ಗುರುತಿಸಿಕೊಂಡಿತು. ಅಲ್ಲಿಂದ ರೋಟರಿ ತಾನು ಹಿಂದಿದ್ದೀರಿ ನೋಡಲೇ ಇಲ್ಲ. ಶಿಕಾಗೋನಲ್ಲಿ ಹುಟ್ಟಿದಂತಹ ಸಂಸ್ಥೆ 120 ವರ್ಷಗಳಲ್ಲಿ ಪ್ರಪಂಚದಾದ್ಯಂತ ಮೂಲೆ ಮೂಲೆಗಳಲ್ಲಿ ತನ್ನ ವಿಸ್ತಾರವನ್ನು ಮಾಡಿತು. ಯಾಕೆ ಮಾಡ್ತು ಅಂದರೆ ಸೇವೆಯಿಂದ ಮಾಡ್ತು. ಇವತ್ತು ಪ್ರಪಂಚದಲ್ಲಿ ಬೇಕಾದಷ್ಟು ಈ ಸೇವೆ ಮಾಡುವಂಥ ಸಂಸ್ಥೆಗಳು ಬೇಕಷ್ಟೇ, NGOಗಳು, ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ಸ್ ಬೇಕಷ್ಟಿದ್ದಾರೆ. ಆದರೆ ಪ್ರಪಂಚದಲ್ಲಿ ಅತಿ ಶ್ರೇಷ್ಠವಾಗಿ ಒಂದು ಸಂಸ್ಥೆ ಉತ್ತಮವಾದ ಕೆಲಸವನ್ನು ಮಾಡಿದರೆ ಅದಕ್ಕೆ 5 ಸ್ಟಾರ್ ರೇಟಿಂಗ್ ಕೊಡ್ತಾರೆ. ಉತ್ತಮವಾದ ಸಂಸ್ಥೆ ಕೆಲಸ ಮಾಡಿದಾಗ ಅಂತ 5 ಸ್ಟಾರ್ ರೇಟಿಂಗ್ ಅನ್ನ ರೋಟರಿ ಸಂಸ್ಥೆ ಕಳೆದ 14 ವರ್ಷಗಳಿಂದ ತನ್ನ ಸೇವೆಗಾಗಿ ಕೊಡ್ತಾ ಇದೆ. ಅಂತ ಒಂದು ಉತ್ತಮವಾದ ಸೇವಾ ಮನೋಭಾವನೆಯಲ್ಲಿ ಹುಟ್ಟಿಕೊಂಡಂಥ ಸಂಸ್ಥೆ ಇವತ್ತು NRPುರದಲ್ಲಿ ಕೆಲಸ ಮಾಡ್ತಾ ಇದೆ. ಆ ಸಂಸ್ಥೆಯಲ್ಲಿ ಹುಟ್ಟಿದಂಥ ಒಂದು ಉತ್ತಮವಾದ ಚಿಂತನೆ ಇವತ್ತು ಈ ಒಂದು ಕಾರ್ಯಕ್ರಮ ಆಗಲಿಕ್ಕೆ ದಾರಿ ಮಾಡಿಕೊಟ್ಟಿದೆ. ನೋಡಿ, ರೋಟರಿ ಸಂಸ್ಥೆ ಕೇಳ್ಕೊಂಡಾಗ ಈ ಶಾಲೆಯವರು ಸ್ಪಂದಿಸಿದ್ರು, ಒಕ್ಕಲಿಗರ ಸಂಘ ಸಂಸ್ಥೆ ಸ್ಪಂದನೆ ಕೊಟ್ಟಿದೆ, ಊರಿನ ಗಣ್ಯರು ಸಹಕರಿಸಿದ್ರು. ಯಾಕೆ ಮಾಡಿದ್ರು? ನೀವೆಲ್ಲ ಇವತ್ತಿನ ಮಕ್ಕಳು, ಮುಂದಿನ ಪ್ರಜೆಗಳು, ನೀವು ನಮ್ಮ ದೇಶದ ಆಸ್ತಿ. ನಿಮ್ಮನ್ನ ಒಂದು ಉತ್ತಮವಾದ ವ್ಯಕ್ತಿಯಾಗಿ ರೂಪಿಸಿ ಈ ಸಮಾಜಕ್ಕೆ ನಾವು ಕೊಡುವಂತ ಕೆಲಸವನ್ನು ಮಾಡಿದೀವಿ ಅಂತ ಆದರೆ ಅದು ನಾವು ಮಾಡುವಂತ ಅತ್ಯಂತ ಶ್ರೇಷ್ಠವಾದ ಕೆಲಸ. ಅಂದ್ರೆ ನಿಮ್ಮ ಮುಖಾಂತರವಾಗಿ ಒಂದು ಉತ್ತಮವಾದ ದೇಶವನ್ನು ಕಟ್ಟಲಿಕ್ಕೆ ನಾವು ನಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಟ್ಟ ತೃಪ್ತಿ ನಮಗೆ. ಹಾಗಾಗಿ ಇವತ್ತು ಬಂದಿರುವಂತ
ವಾಕ್ಯಗಳು, ದಾರ್ಶನಿಕರು ಯಾವುದನ್ನು ಮಾಡಿದರೆ ಸರಿ, ಯಾವುದನ್ನು ಮಾಡಿದರೆ ತಪ್ಪು, ಇದನ್ನೆಲ್ಲ ಅವರ ಜೀವನದಲ್ಲಿ ಎಷ್ಟೋ ಮೊದಲುಗಳಲ್ಲಿ ಕಂಡು ಬೇರೆಯವರು ಅನುಭವಿಸಿದ ಕಷ್ಟಗಳನ್ನು ಕಂಡು ಅರ್ಥ ಮಾಡಿಕೊಂಡು ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನ ವಿಶ್ಲೇಷಣೆ ಮಾಡಿ ಯಾವುದನ್ನು ಮಾಡಿದರೆ ಉತ್ತಮ, ಯಾವುದು ಮಾಡಿದರೆ ಶ್ರೇಷ್ಠ ಅನ್ನೋದನ್ನ ಅರ್ಥ ಮಾಡಿಕೊಂಡು ತಮ್ಮ ದಿಕ್ಸೂಚಿಯನ್ನು, ನಿಮ್ಮ ಜೀವನಕ್ಕೆ ಒಂದು ದಿಕ್ಸೂಚಿಯನ್ನು ಕೊಡೋರಿದ್ದಾರೆ ಶ್ರೀಯುತ ದಾಮೋದರ ಶರ್ಮಾ ಅವರು. ಹಾಗಾಗಿ ಅವರ ಆ ಮಾತುಗಳನ್ನ ಅತ್ಯಂತ ಪ್ರಾಜ್ಞತೆಯಿಂದ, ಅಂದರೆ ನಿಮ್ಮ ಮನಸ್ಸನ್ನು ಪೂರ ಕೊಡಿ, ಅವರ ಆ ಮಾತುಗಳಿಗೆ ನಿಮ್ಮ ಮನಸ್ಸನ್ನು ಪೂರ ಕೊಟ್ಟು ಅವ್ರು ಕೊಟ್ಟಂತ ಆ ಏನು ಸೂಚನೆಗಳಿದೆ ಅಥವಾ ಒಂದು ಅರ್ಥಪೂರ್ಣವಾದ ದಾರಿದೀಪ ಆಗುವಂಥ ಮಾತುಗಳೇನಿದೆ ಅದು ನಮ್ಮ ಹೃದಯದಲ್ಲಿ ಇಟ್ಕೊಳ್ಳೋಣ. ಆಗ ನಮ್ಮ ಮುಂದಿನ ಜೀವನಕ್ಕೆ ಅದೊಂದು ದಾರಿ ಆಗುತ್ತೆ. ಯಾಕೆಂದ್ರೆ ಇತ್ತೀಚಿನ ಮಕ್ಕಳಲ್ಲಿ ನಾವೆಲ್ಲ ಓದುವಾಗ 45-50 ಮಾರ್ಕ್ಸು 60 ಮಾರ್ಕ್ಸ್ ಅಂತಂದ್ರೆ ಬಹಳ ಗ್ರೇಟ್ ಅಂತ ಹೇಳ್ತಿದ್ರು. ನಾವೆಲ್ಲ 35-40-45 ಪಾಸ್ ಆಗೋದು. ಆದರೆ ಏನಿಲ್ಲದಿದ್ರು ಬದುಕಕ್ಕೆ ನಮ್ಮ ಅಪ್ಪ ಅಮ್ಮ ಕಳಿಸ್ಕೊಟ್ಟಿದ್ರು. ಜೀವನ ನಮ್ಮ ಶಾಲೆ ನಮ್ಗೆ ಕಲಿಸಿದ್ದು ನಮ್ಮ ಅಪ್ಪ ಅಮ್ಮ. ನೋಡು, ಎಜುಕೇಶನ್ ಇಸ್ ನಾಟ್ ಓನ್ಲಿ ದ ಥಿಂಗ್. ಎಜುಕೇಶನ್ ಏನಕ್ಕೆ ಬೇಕು? ನಮ್ಮ ಜ್ಞಾನವನ್ನು ಸರ್ವತೋಮುಖವಾಗಿ ನಮ್ಮ ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳಿಕ್ಕೆ ಎಜುಕೇಶನ್ ಬೇಕು. ಅಲ್ಲಿರೋದು ಏನೊಂದು ತಿಳ್ಕೊಳ್ಳೋದಕ್ಕೋಸ್ಕರ ನಮಗೆ ಎಜುಕೇಶನ್ ಬೇಕು. ಅದೇ ಜೀವನವೇ ಬೇಕು, ಎಜುಕೇಶನ್ ಬೇಕು. ನೀವೆಷ್ಟೋ ಸಾರಿ ತುಂಬ ಓದಿದ ಲೆಕ್ಚರ್ ಬೇಕಂತ ಹೇಳಿ ಅವರು ಕಲಿತಂತ ಯಾವುದೋ MA PhD ಮಾಡಿದಂಥ ಡಿಗ್ರಿಗಳು ಅವ್ರ ನಿತ್ಯ ಜೀವನದಲ್ಲಿ ಒಂದು ಕಡೆಗೂ ಉಪಯೋಗ ಪಡೋದಿಲ್ಲ. ಆದರೆ ಅವರ ಜ್ಞಾನ ಸಂಪನ್ನತೆ ಬದುಕದ ದಾರಿ ಮಾಡಿಕೊಡುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಎಜುಕೇಶನ್ ಇಸ್ ಎ ಮೀಡಿಯಾ ಟು ನೋ, ಟು ಅಕ್ವೈರ್ ದ ನಾಲೆಡ್ಜ್ ಅಕ್ವೈರ್ ಮಾಡ್ಕೊಳ್ಳಿ, ಅದು ಉಪಯೋಗಿಸ್ಕೊಳ್ಳಿ. ಆದರೆ ಬದುಕೋದನ್ನು ಕಲೀರಿ. ಯಾಕೆಂದ್ರೆ ನಾನು ನೋಡಿದ ಹಾಗೆ ಇತ್ತೀಚಿನ ಮಕ್ಕಳಲ್ಲಿ ಕೆಲವು ಮಕ್ಕಳಿಗೆ 100 ರೂಪಾಯಿ ಕೊಟ್ಟು ಒಂದು 45 ರೂಪಾಯಿ ಸಾಮಾನು ಅಂಗಡಿಯಿಂದ ತಗೊಂಡು ಬಂದ್ರೆ ವಾಪಸ್ ಎಷ್ಟು ಚಿನ್ನ ತರಬೇಕು ಅಂತ ಗೊತ್ತಿಲ್ಲದಿರುವಂಥ ಮಕ್ಕಳು ಕ್ಯಾಲ್ಕುಲೇಟರ್ ಹೋಗ್ತಾರೆ. 100 ರೂಪಾಯಿ ಕೊಟ್ಟು 45 ರೂಪಾಯಿ ಎಷ್ಟು ವಾಪಸ್ ಕೊಡಬೇಕು ಅಂತ ಕ್ಯಾಲ್ಕುಲೇಟರ್ ಹೋಗ್ತಾ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸರಿ, ಎಜುಕೇಟೆಡ್, ತುಂಬಾ ನಾಲೆಡ್ಜ್ ಇದೆ ಅವರಿಗೆ. ಆದರೆ ಬದುಕಿನ ದೈನಂದಿನ ಜೀವನದ ಬಗ್ಗೆ ಕಲ್ಪನೆಯಿಂದ ಬದುಕಬೇಕಾದ ಸ್ಥಿತಿಯಾಗಿದೆ. ಯಾಕೆಂದ್ರೆ ನಾವು ವಿದ್ಯೆ ಅಂತ ವಿದ್ಯೆಯಿಂದ ಹೋಗ್ತಾ ಇದ್ದೀವಿ ವಿನಃ ನಾವು ಬದುಕನ್ನು ಹೇಗೆ ರೂಪಿಸಿಕೊಂಡು ಅದರಿಂದ ಹೋಗ್ತಾ ಇದ್ದೀವಿ. ಅಂಥದ್ದನ್ನು ಕಲಿತು ವಿದ್ಯೆಯನ್ನು ಕಲಿತಾಗ ನಮ್ಮ ಬದುಕು ಸಾರ್ಥಕವಾಗುತ್ತೆ. ಅಂಥದ್ದನ್ನು ಕಲಿಯುವುದಕ್ಕೋಸ್ಕರ ಹೇಗೆ ಕಲಿಬೇಕು ಅಂತ ದಾರಿದೋರಿಗೆ ಬಂದಿರುವಂಥದ್ದು ಶ್ರೀಯುತ ದಾಮೋದರ ಶರ್ಮಾ ಅವರು. ಹಾಗಾಗಿ ಅವರ ಮಾತುಗಳು ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಕಾಳಜಿಯಿಂದ ನಿಮ್ಮ ಒಳಗೆ ಹಾಕ್ಕೊಂಡ್ರೆ ನಿಮ್ಮ ಜೀವನಕ್ಕೆ ಅದು ನಿಜವಾಗ್ಲೂ ದಿಕ್ಸೂಚಿ ಆಗುತ್ತೆ. ಉತ್ತಮವಾದ ಒಂದು ಶ್ರೇಷ್ಠತೆ ನೀವು ಪಡ್ಕೊಳ್ಳಿಕ್ಕಾಗತ್ತೆ. ನೀವು ಇದೆಲ್ಲ ಆಗಬೇಕು ನಾನು ಯಾಕೆ ಆಸೆ ಪಡ್ತಾ ಇದ್ದೀವಿ ಅಂದರೆ, ನೀವೇ ನಮ್ಮ ಮುಂದಿನ ಸಮಾಜವನ್ನು ಕಟ್ಟುವಂಥ ಶ್ರೇಷ್ಠ ಸೇನಾನಿಗಳು. ನೀವು ಒಳ್ಳೆಯದಾಗಿ ನಿಂತ್ಕೊಂಡ್ರೆ, ನಿಮ್ಮ ಚಿಂತನೆಗಳು ಒಳ್ಳೆಯದಾಗಿದ್ದರೆ ಉತ್ತಮವಾದ ದೇಶ ನಿರ್ಮಾಣ ಆಗುತ್ತೆ, ಉತ್ತಮವಾದ ಸಮಾಜ ನಿರ್ಮಾಣ ಆಗುತ್ತೆ. ಅದಕ್ಕೆ ನಿಮ್ಮ ಕೊಡುಗೆಯಾಗಲಿ, ಅವರು ಕೊಡುವಂಥ ಪ್ರತಿಯೊಂದು ಮಾತುಗಳು ನಿಮ್ಮ ಜೀವನದ ಒಂದು ಅಮೂಲ್ಯ ರತ್ನಗಳಾಗಲಿ, ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇಂಥ ಒಂದು ಶ್ರೇಷ್ಠ ವಿಶೇಷವಾದ ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ಈ ಒಂದು ಸಜ್ಜನರೊಂದಿಗೆ ಒಂದು ಹಂಚಿಕೊಳ್ಳುವಂಥ ಅವಕಾಶವನ್ನು ಹಾಗೂ ರೋಟರಿ ಸಂಸ್ಥೆಯ ಎಲ್ಲ ಬಂಧುಗಳು ಮನೆ ಮಾಡಿಕೊಳ್ಳಲು ನನ್ನ ಅಂತರಾಳದಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಈವರೆಗೂ ನನ್ನ ಮನಸ್ಸಿನಾದ ಮಾತುಗಳನ್ನು ನಿಮ್ಮನ್ನು ಹಂಚಿಕೊಂಡಿದ್ದೇನೆ. ಅದನ್ನು ಪ್ರೀತಿಯಿಂದ ಕೇಳಿದ ನೀವೆಲ್ಲರಿಗೂ ನಾನು ಮನಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಅವಕಾಶ ಸಂವೇದನ ಸಮಸ್ತ ಸಂಘಗಳಾಗಿ ಮಕ್ಕಳಲ್ಲಿ ಸೇವೆ ಮಾಡುವ ಮನೋಭಾವ ಬರಲಿ ಅನ್ನೋ ಈ ಒಂದು ಕಾರ್ಯವನ್ನು ಕೈಗೊಳ್ಳಬೇಕಾಯಿತು. ಎಲ್ಲ ಕನ್ನಡ ದಾನಿಗಳು ತುಂಬ ಧನ್ಯವಾದಗಳು.
ಅಧ್ಯಕ್ಷತೆ ಸಹಕರಿಸಿದಂಥ ಪ್ರೇರಣಾ ಸ್ಫೂರ್ತಿ ಕಾರ್ಯಕ್ರಮದ ವತಿಯಿಂದ ರೋಟರಿ ಸಂಸ್ಥೆ ಹಮ್ಮಿಕೊಂಡಿರುವಂಥ ಅತ್ಯಂತ ಅರ್ಥಪೂರ್ಣವಾಗಿರುವಂಥ ಮತ್ತು ಇವತ್ತು ನಮ್ಮ ಜನರಿಗೆ ಮತ್ತು ನಮ್ಮ ಸಮಾಜಕ್ಕೆ ಅತ್ಯವಶ್ಯಕತೆ ಇರುವಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಮಾನ್ಯ ವಿನಯ್ ಅವರು, ಒಕ್ಲಿಗ್ ಸಂಘದ ಗೌರವಾನ್ವಿತ ಅಧ್ಯಕ್ಷರು, ರೋಟರಿ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಹಿರಿಯರು, ಈ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕ ವೃಂದದವರು ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಆಗಮಿಸಿರುವಂಥ ಈ ತಾಲೂಕಿನ ಮೂಲೆ ಮೂಲೆಯಿಂದ ಆಗಮಿಸಿರುವಂಥ ಎಲ್ಲ ಮಕ್ಕಳು ಸೇರಿ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಈ ಕಾರ್ಯಕ್ರಮದ ವಿಚಾರಗಳನ್ನು ಮಾನ್ಯ ರಾಜಗೋಪಾಲ್ ಜೋಶಿ ಅವರು ಉದ್ಘಾಟನೆ ಮಾಡುವ ಮುಖಾಂತರ ತಿಳಿಸಿದ್ದಾರೆ. ಮಾಧ್ಯಮದ ಸ್ನೇಹಿತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತಿನ ಕಾರ್ಯಕ್ರಮ ಇವತ್ತಿನ ವಿಚಾರಗಳನ್ನು ನಾವೆಲ್ಲ ಜವಾಬ್ದಾರಿಯುತವಾಗಿ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನಮ್ಮ ರೋಟರಿ ಸಂಸ್ಥೆಯ ಎಲ್ಲ ಸದಸ್ಯರು, ಅಧ್ಯಕ್ಷರು, ಪದಾಧಿಕಾರಿಗಳು ಸೇರಿ ತಾಲೂಕು ಒಕ್ಕಲಿಗರ ಸಂಘ ಮತ್ತು DCMC ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕರ ವೃಂದದವರು ಮತ್ತು ತಾಲೂಕು ಒಕ್ಕಲಿಗ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಜೊತೆಗೆ ಬಹಳ ಮುಖ್ಯವಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅನ್ನುವಂಥದ್ದಿದ್ರೆ ಶಿಕ್ಷಣ ಇಲಾಖೆಯ ಜವಾಬ್ದಾರಿ. ಆ ನಿಟ್ಟಿನಲ್ಲಿ BE ಅವರು ಮತ್ತು ಎಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸೇರಿ ಈ ಉತ್ತಮವಾಗಿರುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ನಾನಂತೂ ಅತ್ಯಂತ ಆತ್ಮತೃಪ್ತಿಯಿಂದ ಅತ್ಯಂತ ಸಂತೋಷದಿಂದ ನಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, DCMC ಶಿಕ್ಷಣ ಸಂಸ್ಥೆ ಈಗಾಗಲೇ ಹೇಳಿರುವ ರೀತಿಯಲ್ಲಿ ನಾವೆಲ್ಲ ಯಾವತ್ತೂ ಸಮಾಜಕ್ಕೆ ಮೌಲ್ಯಾಧಾರಿತ ವಿಚಾರಗಳನ್ನು ತಿಳಿಸೋದ್ರ ಜೊತೆಯಲ್ಲಿ ಇವತ್ತಿನ ಆದ್ಯತೆಗೆ ಒತ್ತನ್ನು ಕೊಟ್ಟ ಗ್ರಾಮೀಣ ಭಾಗದ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ನೀಡೋದ್ರ ಜೊತೆಗೆ ನೀವೆಲ್ಲ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ನಿಮ್ಮ ಮುಖಾಂತರ ನಮ್ಮ ಸಮಾಜ ಬೆಳಿಬೇಕು ಅನ್ನುವಂಥ ಹಂಬಲದೊಂದಿಗೆ 35 ವರ್ಷಗಳಿಂದ ಉತ್ತಮವಾಗಿರುವಂತಹ ಶಿಕ್ಷಣವನ್ನು ನೀಡ್ತಿರುವಂಥದ್ದು ತಮ್ಮೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಈಗಾಗಲೇ ನಾನಂತೂ ಹೇಳಕ್ಕೆ ಇಷ್ಟಪಡುವಂಥ ಕೆಲವು ವಿಚಾರಗಳೇನಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಆಲ್ ಸ್ಟೂಡೆಂಟ್ಸ್, ಇವತ್ತು ಈ ತಾಲೂಕಿನ ಮೂಲೆ ಮೂಲೆಯಿಂದ ವಿದ್ಯಾರ್ಥಿಗಳು ಬಂದಿದ್ದೀರ. ನೀವೊಂದು ಬೆಳೆದು ನಿಂತಿರುವಂಥ ನಿಮ್ಮ ಭವಿಷ್ಯವನ್ನು ರೂಪಿಸುವಂಥ ಒಂದು ನಿರ್ಣಾಯಕ ಹಂತದಲ್ಲಿ ನಿಂತಿದ್ದೀರ. ಹಾಗಾಗಿ ನನ್ನ ಕಳಕಳಿಯ ಮನವಿ ಏನಂತ ಹೇಳಿದ್ರೆ, ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ನಾವು ಬಯಸುವಂಥದ್ದು, ಈಚ್ ಸ್ಟೂಡೆಂಟ್ ಹ್ಯಾಸ್ ಟು ಬಿ ಹಾನೆಸ್ಟ್, ಈಚ್ ಸ್ಟೂಡೆಂಟ್ ಹ್ಯಾಸ್ ಟು ಬಿ ರೆಸ್ಪಾನ್ಸಿಬಲ್. ಹಾನೆಸ್ಟ್ ಅಂತ ಹೇಳಿದ್ರೆ we should be honest to ourselves. If we are honest to ourselves, only then we will be honest to others. ಇದನ್ನ ನಾವು ಅತ್ಯಂತ ಗಂಭೀರವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ನಮ್ಮ ಜವಾಬ್ದಾರಿಗಳು, ರೆಸ್ಪಾನ್ಸಿಬಿಲಿಟಿ, ಈಚ್ ಒನ್ ಆಫ್ us has to be responsible. Whatever good or whatever bad we do, we have to be responsible for our decisions. ಇವತ್ತು ನಮ್ಮ ಟೀಚರ್ಸ್ಗಳು, ನಮ್ಮ ತಂದೆ ತಾಯಂದಿರು ಸರಿ ಮತ್ತು ತಪ್ಪಿನ ದಾರಿಗಳನ್ನು ನಮಗೆ ಹೇಳ್ಕೊಡ್ತಾರೆ. ಆದರೆ ನಮ್ಮ ಹೃದಯದಲ್ಲಿ ನಮ್ಗೆ ಗೊತ್ತಿರುತ್ತೆ ನಾವು ಮಾಡ್ತಿರುವಂಥ ಕಾರ್ಯ ಅದು ಒಳ್ಳೆಯದು ಕೆಟ್ಟದು ಅನ್ನುವಂಥದ್ದು. ಹಾಗಾಗಿ ಅತ್ಯಂತ ಜವಾಬ್ದಾರಿಯುತವಾಗಿ ನಾವು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗುವಂಥ ಹಂತದಲ್ಲಿ ನಮ್ಮ ನಿರ್ಣಯಗಳಿಗೆ ನಾವೇ ರೆಸ್ಪಾನ್ಸಿಬಲ್ ಆಗಬೇಕಾಗತ್ತೆ. In future, you have no reason to blame. If we take responsibility for every step we take, we have no reason to blame others. We are responsible for our lives. So ಹಾಗಾಗಿ ಇವತ್ತು ನಮ್ಮ ದೇಶವನ್ನು ಕಟ್ಟುವಂತ ಭವಿಷ್ಯದ ಯುವಕರು ನೀವಾಗಿ ಅತ್ಯಂತ ಜವಾಬ್ದಾರಿಯುತವಾಗಿ ನಾವು ನೀವೆಲ್ಲರೂ ನಡಿಬೇಕಾಗಿರುವಂತ ಈ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಮನಸ್ಸುಗಳಲ್ಲಿ ನಾವು ಕ್ರಿಯೇಟಿವ್ ಥಿಂಕಿಂಗ್, ಕ್ರಿಯೇಟಿವ್ ಥಾಟ್
ಅವಾಗ ಮಾತ್ರ ನಮ್ಮ ಜವಾಬ್ದಾರಿಯಲ್ಲಿ ನಾವು ಒಳ್ಳೆಯ ಸಾಧನೆಗಳನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಮ್ಮ ಮನಸ್ಸುಗಳೇನಿದೆಯೋ ಅದು ಪ್ಯಾರಾಚೂಟ್ಗಳಾಗಿ ಇರಬೇಕಾಗುತ್ತೆ. Only if a parachute is open, our minds are open, we have to receive all good thoughts. You can't function well with a closed mind. ಇದನ್ನ ನಾವು ಬಹಳ ಜವಾಬ್ದಾರಿಯಿಂದ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ನಾವು ಪ್ರತಿ ದಿನ ಪ್ರತಿ ಹಂತದಲ್ಲೂ ನಾವು ಬೆಳಿಬೇಕಾಗುವಂತ ಸಂದರ್ಭದಲ್ಲಿ ನಾವು ಕಲಿಯುವಂತ ವಿಚಾರಗಳಿಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಎವ್ರಿ ಡೇ ಇಸ್ ಅ ಲರ್ನಿಂಗ್ ಪ್ರೋಸೆಸ್. ಎವ್ರಿ ಡೇ ವಿ ಹ್ಯಾವ್ ಟು ಲರ್ನ್. ನಮ್ಮಲ್ಲಿರುವಂತ ಆಸಕ್ತಿಗಳಿಗೆ, ನಮ್ಮಲ್ಲಿರುವಂತ ಟ್ಯಾಲೆಂಟ್ಗಳನ್ನ ನಾವು ಹೊರಗಾಕಬೇಕಾಗುತ್ತೆ. ನಮ್ಮಲ್ಲಿರುವಂತ ಪ್ರತಿಭೆಗಳನ್ನ ನಾವು ಹೊರಗಾಕಿದ್ರೆ ಮಾತ್ರ ಆ ಪ್ರತಿಭೆಯಿಂದ ನಮ್ಮ ಸಮಾಜಕ್ಕೆ, ನಮ್ಮ ಊರಿಗೆ ಒಳ್ಳೆಯದಾಗುವಂತ ಅವಕಾಶಗಳಿರುತ್ತೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಜೊತೆಗೆ ಬಹಳ ಮುಖ್ಯವಾಗಿ ನಾವು ಪ್ರತಿ ಈ ಕಾಂಪಿಟೇಟಿವ್ ಹಂತದಲ್ಲಿ we always compete with each other. When we compete, it is not about competing with our friends or competing with our classmates. So are we faring better than our classmates ಅನ್ನುವಂಥ ವಿಚಾರ ಅಲ್ಲ. ನಾವು ಮಾಡುವಂಥ ಪ್ರಯತ್ನ ಪ್ರಾಮಾಣಿಕವಾಗಿದೆಯಾ? Have you given the best to the effort you have made? ಈ ವಿಚಾರನ ಅತ್ಯಂತ ಗಂಭೀರವಾಗಿ ನಾವು ಯೋಚಿಸಬೇಕು. You are not competing with anybody, you are competing with yourself. You should know when you are giving out your effort, you should have given the best effort ಅನ್ನುವಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೊಂಡು, ಜೊತೆಗೆ ಬಹಳ ಮುಖ್ಯವಾಗಿ ಜೀವನದ ಹಲವಾರು ಹಂತಗಳಲ್ಲಿ ಏರು ಪೇರುಗಳಿದ್ದೇ ಇರುತ್ತೆ. ಹಾಗಾಗಿ ನಾವು ಯಾವುದೇ ಒಂದು ಸಂದರ್ಭದಲ್ಲೂ ನೆವರ್ ಲೆಟ್ ಯೋರ್ ಸೆಲ್ಫ್ ಡೌನ್. ನಮ್ಮ ಸ್ವಾಭಿಮಾನನ, ನಮ್ಮ ಆತ್ಮವಿಶ್ವಾಸವನ್ನ ಕುಗ್ಗಿಸುವಂತ ಯಾವುದೇ ರೀತಿಯ ಮನಸ್ಥಿತಿಯಲ್ಲಿ ನೀವು ಇರಬೇಡಿ. ಯಾಕೆಂದ್ರೆ ಪಾಸಿಟಿವ್ ಮೈಂಡ್ ವಿಲ್ ಬ್ರಿಂಗ್ ಪಾಸಿಟಿವ್ ಥಾಟ್ಸ್. ಹಾಗಾಗಿ ಯಾವತ್ತು ನಿಮ್ಮನ್ನ ನೀವು ನೆವರ್ ಲೆಟ್ ಯೋರ್ ಸೆಲ್ಫ್ ಡೌನ್ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕಾಗುತ್ತೆ. ಜೊತೆಗೆ ಯಾವುದೇ ವಿಚಾರಗಳು, ನಿಮ್ಮ ಆಸಕ್ತಿ ಇರುವಂತಹ ಯಾವುದೇ ವಿಚಾರಗಳನ್ನ ಪ್ರಯತ್ನ ಮಾಡಕ್ಕೆ ಹಿಂಜರಿಬೇಡಿ. ನೆವರ್ ಬಿ ಅಫ್ರೇಡ್ ಆಫ್ ಫೇಲ್ಯೂರ್ಸ್. ಇವತ್ತು ಪ್ರಪಂಚದಲ್ಲಿ ಯಾವುದೇ ದೊಡ್ಡ ವ್ಯಕ್ತಿಗೆ ಒಂದು ಹಂತದಲ್ಲಿ ಅವರ ಕೆಟ್ಟ ಗಳಿಗೆಗಳನ್ನ ದಾಟಿ ಬಂದಿದ್ದಾಗ ಮಾತ್ರ ಇವತ್ತು ಅವರು ಬೆಳೆದು ಒಂದು ಉತ್ತಮವಾಗಿರುವಂತಹ ಪ್ರಜೆಗಳಾಗಿರ್ತಾರೆ. ಹಾಗಾಗಿ ನೆವರ್ ಬಿ ಅಫ್ರೇಡ್ ಆಫ್ ಫೇಲ್ಯೂರ್ಸ್, ಬಿಕಾಸ್ ಇಟ್ ಇಸ್ ನಾಟ್ ಅಬೌಟ್ ಫೈರ್ ಅಂತ ಹೇಳಿದ್ರೆ ಒಂದು ವಿಚಾರನ ನಾಶನೂ ಮಾಡ್ಬೋದು, ಒಂದು ವ್ಯವಸ್ಥೆಯನ್ನ ನಾಶನೂ ಮಾಡ್ಬೋದು. ಆದ್ರೆ ಸ್ಟೀಲ್ ಅನ್ನುವಂತ ಇಟ್ ಕ್ಯಾನ್ ಬ್ರಿಂಗ್ ಔಟ್ ದ ಬೆಸ್ಟ್ ಇನ್ ಯು. ಇಟ್ ಇಸ್ ನಾಟ್ ಅಬೌಟ್ ಫೈರ್, ಇಟ್ ಇಸ್ ಹೌ ಯು ಫೇಸ್ ಫೈರ್ ಅನ್ನುವಂಥದ್ದನ್ನ. ಯಾಕೆಂದ್ರೆ ಜೀವನದ ಹಂತಗಳಲ್ಲಿ ಕಷ್ಟಗಳು ಬಂದಂತಹ ಸಂದರ್ಭದಲ್ಲಿ ಅತ್ಯಂತ ಗಟ್ಟಿತನದಿಂದ, ಆತ್ಮವಿಶ್ವಾಸದಿಂದ ನಿಮ್ಮ ಹೆಜ್ಜೆಗಳನ್ನ ಇಡಿ. ಯಾವತ್ತಿದ್ರೂ ನೀವೆಲ್ಲ ಗಟ್ಟಿಯಾದ ಮನಸ್ಥಿತಿಯಲ್ಲಿ ನಾವು ಯಾವತ್ತು ಬೀಳುವಂತ ವಿಚಾರ ಎದುರಿಸುವಂತ ಈ ಹಂತರಾಜವನ್ನು ಎದುರಿಸಕ್ಕೆ ಮುಂದಾಗಿರುವಂತ ನಿಮ್ಮೆಲ್ಲ ಶಿಕ್ಷಕ ವೃಂದದವರು ಮತ್ತು ನಿಮ್ಮ ಊರಿನ ಎಲ್ಲ ಅಣ್ಣ ತಮ್ಮಂದಿರು ಅಥವಾ ತಂಗಿಯಂದಿರು, ನಿಮ್ಮ ಸಾಧನೆಯಿಂದ ನಮ್ಮ ಊರಿನ ಸಾಧನೆ ಬರುತ್ತೆ ಅನ್ನುವಂಥ ಒಂದು ಹಂಬಲದಿಂದ, ನಿಮ್ಮ ಯಶಸ್ಸಿಂದ ನಮ್ಮ ಊರಿಗೆ ಯಶಸ್ಸು ಬರುತ್ತೆ ಅನ್ನುವಂಥ ಪ್ರಾರ್ಥನೆಗಳು ಮಾಡುವಂಥ ಸಂದರ್ಭದಲ್ಲಿ ನೀವು ಮಾಡ್ತಿರುವಂಥ ಪ್ರಯತ್ನದಲ್ಲಿ ಯಶಸ್ಸು ಸಿಗಲಿ ಅನ್ನುವಂಥ ದೂರದಿಂದ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಆಗಮಿಸಿರುವಂಥ Thank you, sir, for your gracious presence and for delivering. ಈ ದಿನ ನಾವು ನಿಜವಾಗ್ಲೂ ಆಭಾರಿಯಾಗಿದ್ದೇವೆ ನಮ್ಮ DCMC ಸಂಸ್ಥೆ ಹಾಗೂ ರೋಟರಿ ಸಂಸ್ಥೆಗೆ. ಇವರ ಸಂಯುಕ್ತಾಶ್ರಯದಲ್ಲಿ ನಮ್ಮ ಎಲ್ಲ ಮಕ್ಕಳಿಗೆ ಒಂದು ಪ್ರೇರಣಾ ಸ್ಫೂರ್ತಿಗೆ ಅವಕಾಶ ಕಲ್ಪಿಸಲಾಗಿದೆ. ಅವಕಾಶ ಕಲ್ಪಿಸಿದಂಥ ಈ ವೇದಿಕೆಯನ್ನು ಅಲಂಕರಿಸಿದಂಥ ರೋಟೇರಿಯನ್ ರಾಜಗೋಪಾಲ್,
ವೇದಿಕೆಯನ್ನು ಅಲಂಕರಿಸಿದಂಥ ಎಲ್ಲರಿಗೂ ತಾಲೂಕು ದಿನಾಂಕ ಸರಿಸುಮಾರು 12 ಶಾಲೆಗಳು ನಮಗೆ ಈ ಬಾರಿ ಕೊಡ್ತಾರೆ. ಯಾಕಂದರೆ ಬಾಳೆಹೊನ್ನೂರನ್ನು ಸೇರಿಸೋದಾದರೆ ಅಲ್ಲಿಂದ ಈ ಮಕ್ಕಳನ್ನ ಕರ್ಕೊಂಬರೋದಾದ್ರೆ ಕಷ್ಟ ಆಗುತ್ತೆ. ಈ ಬಾರಿ SSLCಗೆ ಕೂತ್ಕೊಳ್ತಾ ಇರೋದು 815 ಮಕ್ಕಳು. ಈ 815 ಮಕ್ಕಳು ಒಳ್ಳೆಯ ಅಂಕಗಳಲ್ಲಿ ಪಾಸಾಗಲಿ ಅನ್ನೋ ಒಂದು ಉದ್ದೇಶ ನಮ್ಮಲ್ಲಿದೆ. ಒಳ್ಳೆಯ ಅಂಕ ಅಂದಾಗ ಆಲ್ಮೋಸ್ಟ್ ಎಲ್ಲ ಒಳ್ಳೆಯ ಅಂಕಗಳು ಪಾಸ್ ಆಗಬೇಕು. ಹಾಗಾದರೆ ಅಂಕ ಒಂದೇ ಸಾಕ? ದಸ್ ಮಾರ್ಕ್ಸ್ ಮೀನ್ಸ್ ಎವ್ರಿಥಿಂಗ್ ಇನ್ ಅವರ್ ಲೈಫ್. ಮಾರ್ಕ್ಸೇ ಮುಖ್ಯ. ಎಲ್ಲೋ ನಾವು ಕೇಳ್ತಾ ಬಂದಿದ್ದೀವಿ, ವಿದ್ಯೆ ಬಂತು ವಿನಯ ಹೋಯಿತು. ಆ ವಿನಯ ಜೊತೆಗೆ ತಗೊಂಡು ಹೋದಾಗ ಮಾತ್ರ ವಿದ್ಯೆ ಅರ್ಥಪೂರ್ಣ ಆಗುತ್ತೆ. ಜೊತೆಗೆ ಇದು ನಿಮಗೆ ಕೇವಲ SSLC ಹೋಗು ಸ್ಕೂಲ್ನಲ್ಲಿ ಅನ್ನೋದಕ್ಕೆ ಮೊದಲ ಒಂದು ಪ್ರೇರಣೆ ತಗೊಳ್ತಾರೆ. SSLC ನಿಮ್ಮ ಜೀವನದ ಮೊದಲ ಹೆಜ್ಜೆ. ನಾವು ಓದುವಾಗ ಇದು ಮಹತ್ವವಾದ ಹೆಜ್ಜೆ. ಇಲ್ಲಿಂದ ನಮ್ಮ ಡಿಸಿಷನ್ ಪಾಯಿಂಟ್ಸ್ ಆಗುತ್ತೆ. SSLC ಎಷ್ಟು ಹಾಗಾದರೆ ನಾನು ನನ್ನ ಡಿಸಿಷನ್ ಮಾಡ್ತೀನಿ. ಅದು ತುಂಬ ಪ್ರಾಮುಖ್ಯತೆ. ಈಗ ನಾನು ಭೌತಿಕ ಶಾಲೆಗಳಲ್ಲಿ ವಿಷಯಕ್ಕೆ 1ರಿಂದ 9ನೇ ತರಗತಿಯಲ್ಲಿ ನಿಮಗೆ ಒಂದು ಪಕ್ಷಿ ಯಾವ ರೀತಿ ತನ್ನ ಮಕ್ಕಳನ್ನ ಗೂಡಲ್ಲಿ ಇಟ್ಕೊಳ್ಳುತ್ತೆ ಆ ರೀತಿ ಇಟ್ಟುಕೊಂಡು ಹೊರ ಲೋಕಕ್ಕೆ ಬಿಡೋದು 10ನೇ ತರಗತಿಗೆ ಬಂದಾಗ, ಹೋಗು ಮಗು ಈಗ ನೀನು ಹಾರು, ನಿನ್ನ ಜೀವನವನ್ನು ರೂಪಿಸುವ ಅಂತ ಪಕ್ಷಿ ತನ್ನ ಮಕ್ಕಳನ್ನ ಗೂಡಿಂದ ಹೊರಗೆ ಬಿಡುತ್ತೆ. ಹಾಗೆ ನಾವುಗಳು ನಿಮ್ಮನ್ನು ಹೊರಲೋಕಕ್ಕೆ SSLC ಅನ್ನೋ ಪರೀಕ್ಷೆ ಬರೆದ ನಂತರ ಹೊರಗೆ ಬೀಳ್ತಾ ಇದ್ದೀವಿ. ಇನ್ನೇನು 87 ದಿನ, 87 days are left for your examination. 87 ದಿನ ಇದೆ. ಈ 87 ದಿನನ ಯಾವ ರೀತಿ ಬಳಸ್ಕೋಬೇಕು ಇಲ್ಲಿ ಅನ್ನೋದನ್ನು ನೀವು ಆಲೋಚನೆ ಮಾಡಬೇಕು. ನಂತರ SSLCಯಲ್ಲಿ ಒಳ್ಳೆಯ ಅಂಕಗಳು ಬರಬೇಕು. ವಾಟ್ ಮಿಕ್ಸ್ ಆಫ್ಟರ್ SSLC? ನಮ್ಮ ಜೀವನದಲ್ಲಿ ನಾವೇ ಆಲೋಚನೆ ಮಾಡಬೇಕಿತ್ತು. ನಮಗೆ ಇದಕ್ಕೆಲ್ಲ ಅವಕಾಶ ಇರ್ತಿರ್ಬೋದು. ನಾವು ಮುಂದೆ ಏನು ಯಾಕಂದರೆ 3 ಭಾಗ ಇದೆ: ಸೈನ್ಸ್, ಆರ್ಟ್ಸ್, ಕಾಮರ್ಸ್. ಆ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಕೊಡುವ ಸಂದರ್ಭದಲ್ಲಿ ಮತ್ತೇನು ನನ್ನ ಫ್ಯೂಚರ್ ಬಿಲ್ಡ್ ಮಾಡಬೇಕು, ಯಾವ ರೀತಿ ನನ್ನ ಕನಸನ್ನು ನಾನು ಕಾಣಬೇಕು, ಯಾವ ರೀತಿ ನನ್ನ ಕನಸನ್ನು ನನಸಾಗಿ ಮಾಡಬೇಕು. ಅದಕ್ಕಾಗಿ ಇಂಥವೆಲ್ಲ ಪ್ರೇರಣೆಗಳನ್ನು ನಿಮಗೆ ಕೊಡ್ತಾ ಬರ್ತೀನಿ. ಅದರ ಜೊತೆಗೆ ನಿಮ್ಮ ಫ್ಯೂಚರ್ನ ನೀವು ಕಟ್ಕೋಬೇಕಾದ್ರೆ ಯಾವ ರೀತಿ ನಿಮ್ಮ ಹೆಜ್ಜೆ ಗುರುತನ್ನು ಬಿಡಬೇಕಾಗಿದೆ. ನಾನು ಕಲಿತೆ, ನಾನು ಓದಿದ್ದೆ, ನಾನು ಕೆಲಸಕ್ಕೆ ಹೋದೆ, ನಾನು ದುಡಿದೆ, ನಾನು ಬದುಕಿದೆ ಅನ್ನೋ ಜೊತೆಗೆ ನಾನು ಬೇರೆಯವರಿಗೆ ಯಾವ ರೀತಿ ಸ್ಫೂರ್ತಿಯಾಗಿರ್ತೇನೆ, ಯಾವ ರೀತಿ ಮಾದರಿಯಾಗಿರ್ತೇನೆ, ಯಾವ ರೀತಿ ಉಪಕಾರಿಯಾಗಿರ್ತೇನೆ, ಯಾವ ರೀತಿ ಸಹಕಾರ ಮಾಡ್ತೇನೆ, ಇವನ್ನೆಲ್ಲ ಬೇಕಾಗಿದೆ ಜೀವನದಲ್ಲಿ. ಅದಕ್ಕಾಗಿ ಇಂಥವೆಲ್ಲ ಶಿಬಿರಗಳನ್ನು ಆಲೋಚನೆ ಮಾಡ್ತೇವೆ. ದೇರ್ ಇಸ್ ಅ ಪ್ರೋಗ್ರಾಮ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಚೈನೀಸ್ ಒಂದು ಪ್ರೋಗ್ರಾಮ್ ಇದೆ. They follow this. Don't teach a child how to catch the fish. Teach them how to do a nest. Net. ಹೇಗೆ ಮೀನು ಹಿಡಿಬೇಕು ಅಂತ ಕಲಿಸೋದು ದೊಡ್ಡದಲ್ಲ. ಆದರೆ ಹಿಡಿಯೋಕೆ ನಾವು ನೆಟ್ಟಿಂಗ್ ಮಾಡಬೇಕು. ಅದನ್ನು ಕಲಿಸಿ ಆ ಕ್ರಿಯೇಟಿವಿಟಿ ಬಂದು ನಮ್ಮ ಒಂದು ನಿಟ್ಟಿನಲ್ಲಿ ಈಗ ಇರುವಂತಹ ಅದ್ಭುತವಾದ ರೀತಿಯಲ್ಲಿ ನೀವು ಹೇಗೆ ನಿಮ್ಮ ಜೀವನ ಕಟ್ಕೋಬೇಕು ಅಂತ ನಮ್ಮಲ್ಲಿರುವಂಥ ಏನು ಮಾಡಬೇಕು, ಹೇಗೆ ನಾವು ಮುಂದುವರಿಬೇಕು, ನಮ್ಮಿಂದ ಯಾವ ರೀತಿಯಲ್ಲಿ ಬೇರೆ ಉಪಕಾರಗಳಾಗಬೇಕು. ಒಂದು. ಎರಡನೇದು, SSLC ಒಳ್ಳೆಯ ಅಂಕ ತಗೊಂಡಾಗ ನಿಮ್ಮ ಜೀವನ ಯಾವ ರೀತಿ ಮುಂದುವರಿಯುತ್ತೆ. ಮಕ್ಕಳ ಒಂದು ಚೂರು SSLC ಕಡೆ ಗಮನ ಹಾಕ್ತೇನೆ. ಮುಂಚೆ ಎಲ್ಲ ನಾವು SSLC ತುಂಬ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ತಗೊಂಡಿರ್ತೀವಿ. ಈಗ ಪ್ರತಿಯೊಂದು ಮಗುವಿನ ಜೀವನದಲ್ಲಿ SSLC ಅತಿ ಮುಖ್ಯವಾದ ಭಾಗ. SSLC ಪಾಸ್ ಆದರೆ ಮಾತ್ರ ಪ್ರತಿಯೊಂದಕ್ಕೂ ನಮಗೆ ಅನುಕೂಲ ಆಗುತ್ತೆ. ನಾನು ಕೆಲಸ ಒಂದು ಡ್ರೈವಿಂಗ್ ಲೈಸೆನ್ಸ್ ಬೇಕು, ನನಗೆ ಏನು ಬೇಡ, ನಾನು 2 ವೀಲರ್ ಓಡಿಸ್ತೀನಿ, 4 ವೀಲರ್ ಓಡಿಸ್ತೀನಿ, ಡ್ರೈವಿಂಗ್ ಲೈಸೆನ್ಸ್ ಬೇಕು. SSLC ಮಾರ್ಕ್ಸ್ ಕೊಟ್ಟಿಲ್ಲ. ಒಂದು ಫಸ್ಟ್ ಪಾಯಿಂಟ್ ಮುಂದೆ ಹೋಗ್ಬೇಕು, PUC ಹೋಗ್ಬೇಕು, SSLC ಮಾರ್ಕ್ಸ್ ಡ್ರೈವಿಂಗ್ ಲೈಸೆನ್ಸ್ ಮಾಡ್ತೀನಿ ಇರಬೇಕು.
ಇಲ್ಲ ನಾನು ಫಾರಿನಿಗೆ ಹೋಗ್ತೀನಿ, ಪಾಸ್ಪೋರ್ಟ್ ಮಾಡಿಸ್ಕೊಳ್ತೀನಿ, SLC ಹೋಗ್ಬೇಕು, ಇಲ್ಲ ನಾನು ಒಂದು ಬಿಸ್ನೆಸ್ ಮಾಡ್ತೀನಿ, SLC ಹೋಗ್ಬೇಕು, ಚಿಕ್ಕ ಪುಟ್ಟ ನೋಡ್ಕೊಳ್ಬೇಕು, SLC ಸರ್ಟಿಫಿಕೇಟ್. ಎಲ್ಲದಕ್ಕೂ ಒಂದು ಕಾಲದಲ್ಲಿ 7ನೇ ತರಗತಿ, 3ನೇ ತರಗತಿ, 4ನೇ ತರಗತಿ TC ಕೊಟ್ಟರೆ ಆಗ್ತಿತ್ತು. ಈಗ ಹಾಗಿಲ್ಲ. ಈಗ SSLC ಸರ್ಟಿಫಿಕೇಟ್ ಮುಖ್ಯ. ಅದನ್ನು ತುಂಬ ಕಠಿಣ ಕೂಡ ಮಾಡಿಲ್ಲ. ನಾವೀಗ ಮಾತಾಡ್ತಿರೋದು SSLC ಬೋರ್ಡಿಗೆ ಸಂಬಂಧಪಟ್ಟದ್ದು. ಆದಷ್ಟು ಮಕ್ಕಳು ಈಸಿಯಾಗಿ ಮುಂದೆ ಹೋಗಲಿ, ಈಸಿಯಾಗಿ ಪಾಸ್ ಆಗಲಿ ಅಂತೂ ಆಲೋಚನೆ ಮಾಡಿ ಈವನ್ ಅಂಕಗಳು ಕೂಡ ಕಡಿಮೆ ಮಾಡಿದ್ದಾರೆ. 33 ಅಂಕ ತಗೊಂಡ್ರೆ ಆರಾಮಾಗಿ ತಾವೆಲ್ಲರೂ ಪಾಸ್ ಆಗ್ತೀವಿ. ಇಂಟರ್ನಲ್ ಕೂಡ ಸೇರಿಸಲಾಗಿದೆ. ಅಂದರೆ ಜಸ್ಟ್ ನೀವು 35 ಅಂಕ ಕಂಪಲ್ಸರಿ ಇರೋ ಜಾಗದಲ್ಲಿ 33 ಅಂಕಗಳನ್ನು ಮಾಡಿ ಕೌಂಟ್ ಡೌನ್ ಕೊಟ್ಟು ಡಿಸೆಂಬರ್ ಒಳಗೆ ಪೋರ್ಷನ್ ಮುಗಿಸಿ ಜನವರಿ, ಫೆಬ್ರವರಿ, ಮಾರ್ಚ್ವರೆಗೆ ನಿಮಗೆ ರಿವಿಷನ್ ಕೊಟ್ಟು ಸಮಯದ ಅಭಾವ ಆಗದೇ ರೀತಿಯಲ್ಲಿ ಸಮಯದ ಸದ್ಬಳಕೆಯನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿ. ಇವನ್ನೆಲ್ಲ ಆಲೋಚನೆ ಮಾಡಬೇಕಾದ್ರೆ ಏತಕ್ಕಾಗಿ ಇವೆಲ್ಲ ಯೋಚನೆ ಮಾಡಿ ಎಲ್ಲರ ಸಹಯೋಗ ತಮಗಳಿಗೆಲ್ಲ ಉಚಿತವಾಗಿ ಕಾರ್ಯಕ್ರಮ. ಆದರೆ ಒಂದು ಉಚಿತ ಕಾರ್ಯಕ್ರಮ ಆಗಬೇಕಾದ್ರೆ ನಿಮ್ಮ ಕೈಯಲ್ಲಿ ಇವೆಲ್ಲ ನೋಟ್ ಪ್ಯಾಡ್ ಇದೆ, ಫೈಲ್ ಇದೆ, ಪೆನ್ ಇದೆ, ಊಟದ ವ್ಯವಸ್ಥೆ ಇದೆ, ಕೂತಿರೋ ಜಾಗಕ್ಕೆ ಶಾಮಿಯಾನ ಮಾಡ್ತಿರೋದು ಒಂದು ಕಾರ್ಯಕ್ರಮ. ಇವನ್ನೆಲ್ಲ ಹಿಂದೆ ಸಾಕಷ್ಟು ಶ್ರಮ ಮತ್ತು ದುಡ್ಡಿದೆ. ಆದರೆ ಆ ದುಡ್ಡನ್ನು ಒಂದು ಒಳ್ಳೆ ಕೆಲಸಕ್ಕಾಗಿ ಬಳಕೆ ಇದೆ. ಅದು ನಿಮ್ಮಗಳಿಗೆ ಉಚಿತವಾಗಿದೆ. ಆ ಉಚಿತ ಅಂತ ಬರಬೇಕಾದ್ರೆ ಬೇರೊಂದು ಕೆಲವೊಂದು ಮಾರ್ಗದಿಂದ ದುಡ್ಡು ಖರ್ಚು ಮಾಡಲಾಗಿದೆ. ಅದನ್ನು ತುಂಬ ಬೆಲೆ ಬಾಳುವಂಥದ್ದು, ಮೌಲ್ಯ ಕಟ್ಟಕ್ಕೆ ಆಗದೇ ಇರುವಷ್ಟು ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಮಟ್ಟಕ್ಕೆ ಬೆಳೆಸಲು ಸಹಕಾರಿಯಾಗಿರುವಂಥದ್ದು. ಇಲ್ಲಿ ಕಡಿಮೆ ಶುಲ್ಕವನ್ನು ಪಡೆದು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕೆನ್ನುವ ಉದ್ದೇಶ ಅವರದು. ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಇಲ್ಲಿ 10 ಶಾಲೆಗಳಿಂದ ಬಂದಿರುವಂತಹ SLC ಮಕ್ಕಳಿಗೆ ನನ್ನ ಒಂದು ಕೋರಿಕೆ, ಈಗ ನಿಮ್ಮ ಸ್ನೇಹಿತರು ಹೋಗು ಸೌತ್ ಕೇಂದ್ರ, ಮಂಗಳೂರು, ಬೆಂಗಳೂರು, ಕಾರ್ಕಳ ಅಂತ ಹೇಳಿ ನೀವು ಹೋಗುವಂಥ ಒಂದು ಪರಿಪಾಠವನ್ನು ನಾವು ಅನೇಕ ವರ್ಷಗಳಿಂದ ಈ ಶಾಲೆಯ ಇಲ್ಲೇ ಓದಿರುವಂಥ ಮಕ್ಕಳಲ್ಲೂ ಮತ್ತು ಬೇರೆ ಶಾಲೆಯಲ್ಲಿ ಓದಿರುವಂಥ ಮಕ್ಕಳಲ್ಲೂ ಕಾಣ್ತಾ ಇದ್ದೀವಿ. ನಮ್ಮ ಸ್ನೇಹಿತರು 2 ದಿನ ಹೋಗುವಂಥ ನಾವು ಹೋಗುವಂಥ ಪ್ರವೃತ್ತಿಯನ್ನು ನೀವು ಬಿಡಬೇಕಾಗ್ತದೆ. ಅಲ್ಲಿಗೆ ಹೋಗೋದ್ರಿಂದ ನಿಮ್ಮ ಆರ್ಥಿಕವಾಗಿ ನಿಮ್ಮ ತಂದೆ ತಾಯಿಗಳಿಗೆ ಎಷ್ಟು ಹೆಚ್ಚಿನ ಆರ್ಥಿಕ ಹೊರೆ ಆಗ್ತದೆ ಅನ್ನೋದು ಕೂಡ ನೀವು ಇದ್ರ ಬಗ್ಗೆ ಗಮನ ಹರಿಸಬೇಕು. ಇಲ್ಲಿ 1 ಲಕ್ಷ ಪಡೆಯುವುದಿಲ್ಲ ನಾವು, ಕೇವಲ 85,000 ರೂಪಾಯಿ PUC ಸೈನ್ಸಿಗೆ ನೀಟ್ ಮತ್ತು CET ಕೋಚಿಂಗ್ ಫೀಸನ್ನು ಸೇರಿ ಈ ವರ್ಷ ನಾವು 75,000 ರೂಪಾಯಿ ಶುಲ್ಕವನ್ನು ಪಡೆದು ಗುಣಮಟ್ಟದ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ನಾವು ಗಮನ ಹರಿಸಿದ್ದೀವಿ. ನನಗೆ ಸಂತೋಷ ಆಗ್ತದೆ. ಹಿಂದೆ 16 ವರ್ಷಗಳಿಂದಲೂ ಕೂಡ ಒಳ್ಳೆ ಫಲಿತಾಂಶ ಬಂದಿದೆ. ಕಳೆದ ಬಾರಿ ಕೂಡ CETನಲ್ಲಿ 3,400, 4,300, 7,400, 10,000ಗಳಿಗೆ ರ್ಯಾಂಕ್ 7-8 ದಿನ ಬಂದಿರುವಂಥದ್ದು ಈ ಶಾಲೆಯ ಹೆಗ್ಗಳಿಕೆ. ನೀವು ಅಲ್ಲಿ ಹೋಗಿ 1 ವರ್ಷಕ್ಕೆ 5-6 ಲಕ್ಷ ಕೊಡುವಂಥದ್ದು, 1 ವರ್ಷಕ್ಕೆ ಇಲ್ಲಿ 85,000 ಕೊಡುವಂಥದ್ದು. ಅಲ್ಲಿ ಹೋದಂಥ ವಿದ್ಯಾರ್ಥಿಗಳಿಂದ ಬೆಳಗಿಂತ ಹೆಚ್ಚಿನ ರ್ಯಾಂಕನ್ನು ಪಡೆದಿರುವಂಥದ್ದನ್ನು ನಾವು ಕೆಸಿಟ್ ಮತ್ತು JNC ಕಾಲೇಜಲ್ಲಿ ಹೋಗಿ ಪ್ರವೇಶ ಪಡೆದಂಥ ವಿದ್ಯಾರ್ಥಿಗಳು ಅಲ್ಲೂ ಬಂದು ಅಲ್ಲಿ ಮಂಗಳೂರಿಗೆ ಬಂದಂಥವರು ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇಲ್ಲಿಂದ ಹೋದರೂ ಅಡ್ಮಿಷನ್ ಪಡೆದಿದ್ದಾರೆ. ಅವರಲ್ಲೇ ಡಿಸ್ಕಷನ್ ಮಾಡಿದಾಗ ಅವರಿಗೆ ನಾವು ಉತ್ತಮ ರ್ಯಾಂಕನ್ನು ನಮ್ಮ ಶಾಲೆಯಲ್ಲಿ ಬಂದಿರುವಂಥದ್ದು ನಮ್ಮ ಹೆಗ್ಗಳಿಕೆ, ಒಂದು ಹೆಚ್ಚುಗಾರಿಕೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಹಾಗಾಗಿ ನಿಮ್ಮ ತಾಲೂಕಿನಲ್ಲಿ ಇರುವಂಥ TCMC ಶಾಲೆಯಲ್ಲಿ PUC ತರಗತಿಗೆ ಈ ತಾಲೂಕಿನ ಈ ಸುತ್ತಮುತ್ತಲಿರುವಂಥ ಹೈಸ್ಕೂಲಿನ SSC ಮಕ್ಕಳು ನಿಮ್ಮ ತಂದೆ ತಾಯಿಯವರಿಗೆ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡೋ ದೃಷ್ಟಿಯಿಂದ ಇಲ್ಲೇ ಬಂದು ನೀವು ಶ್ರದ್ಧೆ ವಹಿಸಿ ಓದಿದ್ದೆ ಆದರೆ ನೀವು ಕೂಡ ಈ ಶಾಲೆಯಲ್ಲಿ ಉತ್ತಮ ರ್ಯಾಂಕನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ, ನನಗೆ ಈಗ ನಮ್ಮ ತಾಲೂಕಿನ ಶಿಕ್ಷಣಾಧಿಕಾರಿಗಳು ಮಾತು ಹೇಳಿದೆ, ಶ್ರವಣ ಮಂಜುಂಗವರು ವಿದ್ಯೆ ಜೊತೆಗೆ ನಡೆಯಬೇಕು ಅಂತೇಳಿ. ಹಾಗೆಯೇ ವಿದ್ಯೆ ಜೊತೆಗೆ ಸಂಸ್ಕಾರ ಬೇಕು, ವಿದ್ಯೆ ಜೊತೆಗೆ ಶಿಸ್ತು ಬೇಕು ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಆಗಮಿಸಿರುವ ಮಕ್ಕಳಲ್ಲಿ ನನ್ನೊಂದು ಕೋರಿಕೆ, ನೀವು ಸಂಸ್ಕಾರದ ವಾರಸುದಾರರಾಗಬೇಕು ಅನ್ನೋದು ನನ್ನ ಕೋರಿಕೆ. ಹಾಗೆಯೇ ಈ ಸಮಾಜದಲ್ಲಿ ನಾಗರಿಕರು
ನಾಗರಿಕ ಸಮಾಜ ಅಂತ ಹೇಳೋದಕ್ಕೆ ನಾನು ಹಿರಿಯರಾಗಿ 70 ವರ್ಷ ವಯಸ್ಸಿನ ಹಿರಿಯರಾಗಿ ಇದು ನಾಗರಿಕ ಸಮಾಜ ಅಂತ ಹೇಳೋದಕ್ಕೆ ನನಗೆ ಮನಸ್ಸು ಹೋಗ್ತಾ ಇಲ್ಲ. ಯಾಕೆಂದರೆ ವಿವಿಧ ಸ್ಥಳಗಳಲ್ಲಿ ನಾವು ಜನರನ್ನು ನೋಡ್ತಾ ಇದ್ದೀವಿ. ರಾಜಕಾರಣ ಇರ್ಬೋದು, ಅಧಿಕಾರಿಗಳಿರ್ಬೋದು, ರೈತ ಇರ್ಬೋದು, ಯಾವುದೇ ವ್ಯಕ್ತಿ ಇರ್ಬೋದು, ಪ್ರಾಮಾಣಿಕತೆಯ ಕೊರತೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ನೀವೆಲ್ಲ ಈ ಸಮಾಜದ ನಾಗರಿಕತೆಯ ಒಂದು ಇದನ್ನು ಮೈಗೂಡಿಸಿಕೊಂಡು ನೀವು ಬದುಕಿದ್ದೆ ಆದಲ್ಲಿ ಹೆತ್ತವರಿಗೆ, ಓದಿದ ಶಾಲೆಗೆ, ನಿಮ್ಮ ಊರಿಗೆ ಒಳ್ಳೆಯದಾಗ್ತದೆ. ನೀವು ಈ ನಾಗರಿಕ ಸಮಾಜದ ರಾಯಭಾರಿಗಳು ಆಗಬೇಕು ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಿಮ್ಮಲ್ಲಿ ಕೋರೋದಿಷ್ಟೇ ಏನಾದರೂ ಆಗಿ ನೀವು ಒಳ್ಳೆಯ ಮಾನವರಾಗಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ತುಪ್ಪಿ ಇಡುತ್ತೇನೆ. ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರು, ಇವತ್ತು ಈ ಪ್ರೇರಣಾ ಮತ್ತು ಸ್ಫೂರ್ತಿ ಕಾರ್ಯಕ್ರಮವನ್ನು ನಾನು ರೋಟರಿ ಅಧ್ಯಕ್ಷನಾಗಿ ಆಯೋಜನೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ನನಗೆ ಅನಿಸ್ತದೆ, ನಾನು ಒಂದು ಕಾಲದಲ್ಲಿ ಅಂದ್ಕೊಂಡೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳು ಹಳ್ಳಿಗಳಿಗೆ ಬಂದ ನಂತರ ನಮ್ಮ ಶಿಕ್ಷಣದ ಗುಣಮಟ್ಟ ಬಹಳ ಎತ್ತರಕ್ಕೆ ಹೋಗ್ತದೆ, ತುಂಬ ಒಳ್ಳೆಯದಾಗ್ತದೆ ಅಂತ ಆಲೋಚನೆ ಮಾಡಿದೆ. ಅದು ಎಲ್ಲರಿಗೂ ಸತ್ಯ ಕೂಡ. ಅಂದರೆ ಗುಣಮಟ್ಟ ಹೆಚ್ಚು, ವಿದ್ಯಾರ್ಥಿಗಳ ಮಟ್ಟ ಹೆಚ್ಚು, ವಿದ್ಯಾರ್ಥಿಗಳು ಎಲ್ಲಿ ಕಲ್ತಿದ್ರು ಅಂತ ಹೇಳಿದ್ರೆ ಅಮೆರಿಕನ್ನಲ್ಲಿ ಉದ್ಯೋಗವನ್ನು ಪಡೆಯುವಷ್ಟು, ಆಸ್ಟ್ರೇಲಿಯಾದಲ್ಲಿ ಉದ್ಯೋಗವನ್ನು ಪಡೆಯುವಷ್ಟು ಒಂದು ಎಬಿಲಿಟಿಯನ್ನು ಪಡೆದುಕೊಟ್ರು. ಆದರೆ ಅವರನ್ನು ಓದಿದಂಥ ತಂದೆ ತಾಯಿಗಳು ಎಲ್ಲಿ ಹೋದ್ರು ಅಂತ ಹುಡುಕಿದ್ರೆ ಅವರೆಲ್ಲರೂ ವೃದ್ಧಾಶ್ರಮದ ಪಾಲಾಗಿದ್ದಾರೆ. ಯಾಕೆ ಪಾಲಾಗಿದ್ದಾರೆ ಅಂತ ಹೇಳಿದ್ರೆ, ಶಿಕ್ಷಣದ ವ್ಯವಸ್ಥೆ 1 ರಿಂದ 5ನೇ ತನಕ ಹಿಂದಿನ ಕಾಲದಲ್ಲಿ ಹೇಗಿರ್ತಿತ್ತು ಅಂತ ಹೇಳಿದ್ರೆ 20% ಶಿಕ್ಷಣ, 80% ಸಂಸ್ಕಾರವನ್ನು ಶಾಲೆಗಳಲ್ಲಿ ಕಲಿಸ್ತಾ ಇದ್ದಾರೆ. ಈಗ ಅದಕ್ಕೆ ತದ್ವಿರುದ್ಧ, ಈಗ 80% ಶಿಕ್ಷಣ, 20% ಸಂಸ್ಕಾರ ಕಲಿಸ್ತಾ ಇದ್ದೇವೆ. ನಾವು ಪಡ್ಕೊಳ್ತಾ ಇದ್ದೇವೆ ಸಂಸ್ಕಾರ ಇಲ್ಲ ಅಂತ. ನಾವು ಅವರಿಗೆ ಸಂಸ್ಕಾರವನ್ನು ಕೊಟ್ಟಿಲ್ಲ. ಯಾಕೆಂದ್ರೆ ಮಗು ಶಾಲೆಗೆ ಹೋಗುವಾಗ ಅವರ ಶೂ ಲೇಸನ್ನು ಕೂಡ ನಾವು ಕಟ್ತೇವೆ, ಅವರ ಟೈಯನ್ನು ಕೂಡ ನಾವೇ ಹಾಕ್ತೇವೆ. ಅವರಿಗೆ ಹಾಕೊಡೋದನ್ನು ನಾವು ಕಲಿಸೋದೇ ಇಲ್ಲ. ಅವನು ಆಲೋಚನೆ ಮಾಡ್ತಾನೆ, ಮುಂದೆ ವೃದ್ಧಾಶ್ರಮಕ್ಕೆ ಅದನ್ನು ಕಳಿಸ್ಲೇಬೇಕಲ್ಲ. ಯಾಕೆಂದ್ರೆ ನಿಮಗೆ ನಂತರ ನಿಮ್ಮನ್ನು ನೋಡ್ಕೊಳ್ಳಿಕ್ಕೆ ನೀವು ಕೆಲಸ ಇಲ್ಲ, ಅವರ ಕೆಲಸವನ್ನು ಅವ್ರು ಮಾಡ್ಕೊಳ್ಳಿಕ್ಕೆ ನಾವು ಕಲಿಸಿಲ್ಲ. ಹಾಗಾಗಿ ಅವರು ಆಲೋಚನೆ ಮಾಡ್ತಾರೆ, ಅವರ ಕೆಲಸವನ್ನು ಅವರೇ ಆಲೋಚನೆಯಲ್ಲಿ ಅವ್ರು ತಗೊಂಡು ಬಿಟ್ಬಿಡ್ತಾರೆ. ಯಾಕೆಂದ್ರೆ ನೀವು ಮಾತಾಡ್ತೀನಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಅವಕಾಶ ಹೋದಾಗ ಅಲ್ಲಿ ತುಂಬ 1000ಕ್ಕೂ ಹೆಚ್ಚು ಬೆಂಗಳೂರಲ್ಲಿದ್ದಾರೆ. ಅಲ್ಲಿ ಎಲ್ಲರೂ ಮಾತಾಡಿಸಿದಾಗ ಅಲ್ಲಿ ಅನಿಸಿದ್ದು, ಅಲ್ಲಿ ಎಲ್ಲರೂ ಹೇಳಿದ್ರು, ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನನ್ನ ಮಗ ಆಸ್ಟ್ರೇಲಿಯಾದಲ್ಲಿ ಡಾಕ್ಟ್ರು, ನನ್ನ ಮಗ ಇಂಗ್ಲೆಂಡ್ನಲ್ಲಿ ಡಾಕ್ಟ್ರು, ನನ್ನ ಮಗ ಅಮೆರಿಕಾದಲ್ಲಿ ಇಂಜಿನಿಯರು. ಈ ಉತ್ತರಗಳೇ ನನಗೆ ಜಾಸ್ತಿ ಸಿಕ್ಕಿದೆ. ಅಲ್ಲಿ 2 ಪದ ಮಾತ್ರ ನನಗೆ ಕೇಳಿಸ್ಲಿಲ್ಲ. ಒಂದು, ನನ್ನ ಮಗ ಕೃಷಿಕ ಅಂತ ಯಾರು ಹೇಳಿಲ್ಲ, ಅಗ್ರಿಕಲ್ಚರ್ ಮಾಡ್ತಾ ಇದ್ದಾನೆ ಅಂತ ಯಾರು ಹೇಳಿಲ್ಲ. ಜೊತೆಗೆ ನನ್ನ ಮಗ ಯೋಧ ಆಗಿದ್ದಾನೆ ಅಂತ ಯಾರು ಹೇಳಿಲ್ಲ. ಅಂದ್ರೆ ಮಿಲಿಟರಿಯಲ್ಲಿ ಬಂದು ರೈತರು ಬಿಟ್ಟರೆ ಉಳಿದವರೆಲ್ಲರೂ ಅಪ್ಪ ಅಮ್ಮಂದಿರನ್ನ ವೃದ್ಧಾಶ್ರಮಕ್ಕೆ ಕಳಿಸ್ತಕ್ಕಂಥ ಪ್ರಯತ್ನವನ್ನೇ ಜಾಸ್ತಿ ಮಾಡಿದ್ದಾರೆ. ಇದಕ್ಕೆ ನಾನು ಹೇಳ್ತಕ್ಕಂಥದ್ದು, ಹಿಂದೆ ನಮ್ಮ ತಂದೆ ಅಥವಾ ತಾಯಿಯಂದ್ರು ಕೇಳ್ತಾ ಇದ್ರು, ನೀನು ಪಾಸ್ ಆಗಿದ್ದೇನಪ್ಪ ಅಂತ. ಇಲ್ಲ, ನಾನು ಫೇಲ್ ಆಗಿಬಿಟ್ಟಿದ್ದೇನೆ ಅಂತೇಳಿ ವಿದ್ಯಾರ್ಥಿ ಅವತ್ತು ಸತ್ಯ ಹೇಳ್ತಿದ್ದ. ಸತ್ಯ ಹೇಳೋದು ಹೇಳ್ತಾ ಇದ್ರು, ಮುಂದೆ ಮತ್ತೊಂದು ಎಲೆಕ್ಷನ್ ಮಾಡ್ತೀನಿ, ಮತ್ತೊಂದು ಎಕ್ಸಾಮ್ ಮಾಡ್ಕೊಂಡು ಬಿಡಪ್ಪ, ನೀನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ರು. ಈಗ ಕಾಲ ಹೇಗಿದೆ ಅಂತ ಹೇಳಿದ್ರೆ, ತಾಯಿ ಹತ್ರ ಮಗು ಬಂದು ಹೇಳುತ್ತೆ, ನನಗೆ 94% ಮಾರ್ಕ್ಸ್ ಬಂದಿದೆ ಅಮ್ಮ ಅಂತ. ಆಗ ಹೇಳ್ತಾಳೆ, 90% ಹುಡುಗನ್ನು ತೋರಿಸ್ಬಿಟ್ಟು ಅವನ ಥರ ನೀನು ಯಾಕೆ ತೆಗಿಲಿಲ್ಲ ಅಂತ ಹೇಳಿ ಅವ್ರ ಮೂಗನ್ನು ಮುಟ್ಕೊಂಡು ಮಕ್ಕಳಿಗೆ ನಾವು ಅದನ್ನು ಆ ಸಂಸ್ಕಾರವನ್ನು ಕಲಿಸ್ತಾ ಇದ್ದೇವೆ. ನೀವು ಎಷ್ಟು ಮಾರ್ಕ್ಸ್ ತೆಗೆದ್ರು ಕೂಡ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. I'm reminded that gratitude is the fairest blossom. It's a symphony of many minds. A remarkable journey rising from the cultural soil of Moodbadri to becoming guiding light for over 45,000 students stands as a beacon of inspiration for us all. His the depth of the timeless traditions with the heights of modern educational excellence. The treasure of words he shared today was far more than a speech. It was a blueprint for the character and wisdom. Sir, you have not only reconnected us with our heritage,